ನನ್ನನ್ನು ಕೇಳ್ತಾ ಇರೋ ದೇವ ಜನರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ. ಸೊ ನಾವು ಮಾಡ್ತಾ ಇರುವ ಈ ಹಳೆಯ ಒಡಂಬಡಿಕೆಯ ರಕ್ಷಣೆ, ಹಳೆಯ ಒಡಂಬಡಿಕೆಯಲ್ಲಿ ರಕ್ಷಣೆಗೆ ಏನು ಅರ್ಥ ಇತ್ತು. ಸೊ ರಕ್ಷಣೆ ಸಬ್ಜೆಕ್ಟಲ್ಲಿ ನಾವು ನೋಡ್ತಾ ಇರೋದೇನು, ಅವ್ರ ರಕ್ಷಣೆ ಹೊಂದಬೇಕು. ಎಲ್ಲಿಂದ? ಅವ್ರಿಗಿರುವ ಶತ್ರುಗಳು. ಸೊ ಅವ್ರಿಗಿರೋ ಶತ್ರು ಯಾರಂತ ನೋಡಿದ್ರೆ ದೇವರ ಯೋಜನೆಗೆ ವಿರುದ್ಧವಾಗಿರುವ ಶಕ್ತಿಗಳು. ಹಂಗಾದ್ರೆ ದೇವರ ಯೋಜನೆ ಈ ಭೂಮಿಯಲ್ಲಿ. ಅದಕ್ಕೆ ಈ ಅಬ್ರಾಮು ಇವ್ರಿಗೆಲ್ಲರಿಗೂ ಪರಲೋಕ ನಾವು ಹೋಗ್ಬೇಕಂತ ಅವ್ರು ಎಲ್ಲೂ ಪ್ರಾರ್ಥನೆ ಮಾಡಿಲ್ಲ. ಇವರೆಲ್ಲರೂ ನಾವು ಪರಲೋಕ ಹೋಗ್ತೀವಿ ಅಂತ ನಮ್ಗೆಲ್ಲೂ ಹೇಳಲಿಲ್ಲ ಅವರು. ಈಗ ನಾವು ಕ್ರೈಸ್ತರು ಹೇಳೋ ಥರ ನಮ್ಮ ನಂಬಿಕೆ ಏನು, ನಾವು ಪರಲೋಕ ಹೋಗ್ತೀವಿ ಅಂತ. ಇವ್ರು ಯಾರು ಹೇಳಲೇ ಇಲ್ಲ. ಇವರೆಲ್ಲರೂ ರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ. ದಾವೀದ್ ಎಲ್ಲರೂ ಮಧ್ಯದಲ್ಲಿ ರಕ್ಷಣೆ ಬಗ್ಗೆ ಮಾತಾಡ್ತಾರೆ. ನಾನು ದೇವರ ರಕ್ಷಣೆ ಕಾಯ್ತಾ ಇದ್ದೀನಿ, ದೇವರ ರಕ್ಷಣೆ ಬರ್ಬೇಕಂತ ಕಾಯ್ತೀವಿ. ಇದೆಲ್ಲ ನಾವು ಇನ್ನೂ ಸಬ್ಜೆಕ್ಟ್ ತಗೊಂಡಿಲ್ಲ. ಬೇಕಾದ್ರೆ ಲಾಸ್ಟ್ ಒಂದು ಭಾಗ ಹೇಳ್ಬೋದು ರಕ್ಷಣೆ ಅಂತ ಪಾಠ ಹೇಳುವಾಗ. ಸೊ ಇವರೆಲ್ಲರಿಗೂ ಏನು, ನಾವು ರಕ್ಷಣೆ ಹೊಂದಬೇಕು, ನಾವು ರಕ್ಷಣೆ ಹೊಂದಬೇಕು ಅಂತ ಹೇಳುವಾಗ ಏನು ರಕ್ಷಣೆ, ಯಾರಿಂದ ರಕ್ಷಣೆ? ಇವರೆಲ್ಲರಿಗೂ ಗೊತ್ತಿತ್ತು ಇವ್ರ ಮೇಲೆ ದೇವರ ಒಂದು ಚಿತ್ತ ಇತ್ತು. ದೇವರು ಇವ್ರ ಮುಖಾಂತರ ಏನೋ ಒಂದು ಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಈ ಎಲ್ಲ ಭಕ್ತರಿಗೆ ಗೊತ್ತಿತ್ತು. ಸೊ ಆ ಚಿತ್ತದ ಪ್ರಕಾರ ನಾನು ನಡೀತಾ ಇದ್ದೀನಾ, ಅದು ಪರಲೋಕನ ಅದೆಲ್ಲ ಏನಿಲ್ಲ, ಆ ಚಿತ್ತ ನಾನು ನೆರವೇರಿಸಿದ್ದೀನ ಅಂತ ನಡೆಯುವಾಗ ಅದು ಮಾಡಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಸಿಕ್ಕಿಲ್ಲ ಥರ ಆಯಿತು. ನಾನು ರಕ್ಷಣೆ ಹೊಂದಿಲ್ಲ ಅಂತ. ರಕ್ಷಣೆ ಅಂದ್ರೆ ಬಿಡುಗಡೆ. ಸೊ ಅದು ಅವ್ರ ತಲೆ ಮೇಲೆ ಇರೋ ಒಂದು ನಿಬಂಧ, ಅದು ಒಂದು ಫೋರ್ಸ್, ಅದು ಒಂದು ಭಾರ, ಅದು ನೀವು ಮುಗಿಸ್ಲೇಬೇಕಂತ. ಅದು ಕಾರಣ ದೇವ್ರ ಅವ್ರ ಮೇಲೆ ಕೊಟ್ಟಿದ್ದು. ನೋಡಿ, ಈಗ ಈ ಭೂಲೋಕದಲ್ಲಿ ನಮಗೂ ನೀವು ಇಂಥ ಆಗ್ಬೇಕಂತ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಮಕ್ಕಳಿಗೆ, ನೀನು ದೊಡ್ಡವನಾಗಿದ್ಮೇಲೆ ಇಂಜಿನಿಯರೇ ಆಗಬೇಕು, ನೀನು ದೊಡ್ಡವನಾಗಿದ್ಮೇಲೆ ಇಂಜಿನಿಯರೇ ಆಗಬೇಕು. ಇದೇ ಥರ ನೀವು ಹೇಳ್ತಾ ಇದ್ರೆ ಆ ಮಗನಿಗೆ ಏನಾಗ್ಬಿಡ್ತದೆ, ಒಂದು ಏನು ಹೇಳೋದು, ಪ್ರಾರಬ್ಧ ಅಂತ ಬಂದ್ಬಿಡ್ತದೆ. ಏನು, ಅಯ್ಯೋ ನಾನು ಅಮ್ಮ ಹೇಳೋ ಪ್ರಕಾರ, ಅಪ್ಪ ಹೇಳೋ ಪ್ರಕಾರ ನಾನು ಇಂಜಿನಿಯರ್ ಆಗಿಲ್ಲ, ನನ್ನ ಬದುಕಿನೇನು ಪ್ರಯೋಜನ, ನನ್ನನ್ನು ಅಷ್ಟು ಕಾಸು ಕೊಟ್ಟು ಓದಿಸಿದ್ದಾರೆ, ನಾನು ಕೇಳೋದೆಲ್ಲ ಕೊಟ್ಟಿದ್ದಾರೆ, ಬಟ್ ನಾನು ಇಂಜಿನಿಯರ್ ಆಗಿಲ್ಲ ಅಂತ ಚಿಂತೆ ಮಾಡಲ್ವಾ ಅವರು? ಈಗ ಅವ್ರು ಆಗಿಲ್ಲ ಅಂದ್ರೆ ಹೆಂಗೆ ರಕ್ಷಣೆ ಅಂತ ಹೇಳೋದು? ಅದೇ ಥರ ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿ, ಒಂದು ಕ್ರಿಕೆಟ್ ಮ್ಯಾಚ್ ಅಂತ ಹೇಳುವಾಗ ಎಲ್ಲ ಜನ ಹೇಳ್ತಾರೆ ನಮ್ಮ ಕ್ಯಾಪ್ಟನ್ನು ಒಳ್ಳೆ, ಅವ್ರು ಇದ್ರೆ ನಮ್ಗೆ ಗೆಲ್ತೀವಂತ. ಆ ಕ್ಯಾಪ್ಟನ್ ಮೇಲೆ ಎಷ್ಟು ಭಾರ ಬೀಳ್ತದಂತ ಆ ಕ್ಯಾಪ್ಟನ್ ಹತ್ರ ಕೇಳಿ ನೋಡಿ. ಅವ್ರು ಹೇಳ್ತಾರೆ, ಸರ್ ನಮ್ಗೆ ಆಟ ಆಡೋಕ್ ಮುಂಚೆ ಎಷ್ಟು ಹಿಂಸೆ ಆಗ್ತಾ ಇದೆ, ಕಾರಣ ಇಡೀ ಭಾರತ ದೇಶ ನಮ್ಮನ್ನು ನಂಬ್ತಾ ಇದ್ದಾರೆ, ನಾನು ಇದರಿಂದ ರಕ್ಷಣೆ ಹೊಂದಬೇಕೀಗ. ಇದು ಪರಲೋಕ ನರಕ ಅಲ್ಲ, ಇದು ನಾನು ಕೊಟ್ಟಿರೋ ಜವಾಬ್ದಾರಿ ನಾನು ಮಾಡಿ ಮುಗಿಸ್ಲೇಬೇಕಂತ ಬರುವಾಗ ರಕ್ಷಣೆ ಅನುದಿನ ಇತ್ತು ಇವರಿಗೆ. ಇವತ್ತು ರಕ್ಷಣೆ ಹಾಗಾದ್ರೆ ಏನು, ನನ್ನ ಶತ್ರುವನ್ನ ನಾನು ಅವನ ಕೆಲಸದಿಂದ ನಾನು ಬಿಡುಗಡೆ ಹೊಂದಬೇಕು, ಅರ್ಥ ನಾನು ಗೆಲ್ಲಬೇಕು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ ನಿಮ್ಗೆ, ಮೋಶೆ ಹೇಳಿರೋದು, ನಾವೀಗ ಐಗಿಪ್ತನ ರಕ್ಷಣೆ ಹೊಂದಿದ್ದೇವೆ, ಆದ್ರೆ ಇನ್ನೂ ನಾವು ಕಾನಾನಿಗೆ ಸೇರಿಲ್ಲ. ಕಾನಾನಿಗೆ ಸೇರೋ ತನಕ ನಮ್ಗೆ ಎಷ್ಟು ಶತ್ರುಗಳು ಬರ್ತಾರೆ. ನಾವು ರಕ್ಷಣೆ ಹೊಂದಿ ನೀವು ಕಾನಾನಿಗೆ ಸೇರಿದ ಮೇಲೆ ನೀವು ತಿರ್ಗಾ ಧರ್ಮಶಾಸ್ತ್ರದಲ್ಲಿ ನಡೆಯಲೇಬೇಕು. ನಡೆಯಿಲ್ಲ ಅಂದ್ರೆ ನಿಮ್ಗೆ ಬೇರೆಯವರೆಲ್ಲರೂ ಶತ್ರುವಾಗಿ ಬರ್ತಾರೆ, ನಿಮ್ಮನ್ನು ದೇವ್ರ ಚಿತ್ತ ನೆರವೇರಿಸಕ್ ಬಿಡಲ್ಲ. ಹಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರೋವಾಗ ಈಗ ನಾವು ಹೊಸ ಸತ್ಯ ನೋಡಿರೋದೇನು, ದೇವ್ರ ಮಗನೂ ಇಳಿದು ಬರ್ತಾ ಇದ್ದಾರೆ ಇದರಲ್ಲಿ. ಹಾಗಾದ್ರೆ ದೇವ್ರ ಮಗನೂ ಇಳಿಯೋಕ್ ಬಿಡಲ್ಲ. ಅದಕ್ಕೆ ಇವರು ಎರಡು ಕೆಲಸ ಹಾಕ್ಬೇಕು. ಇವರು ಭವಿಷ್ಯ ಕಾಲದಲ್ಲಿ ದೇವರ ದೇವಸ್ಥಾನದಲ್ಲಿ, ಆಲಯದಲ್ಲಿ ಇವರು ಯಾಜಕರಾಗಬೇಕು, ಅದೊಂದಿದೆ. ಜೊತೆಯಲ್ಲಿ ಇದೆಲ್ಲ ಸಾಧ್ಯ ಆಗೋಕೆ ದೇವರ ಮಗನೂ ಇಳಿದು ಬರ್ತಾ ಇದ್ದಾರೆ ಇವ್ರ ವಂಶದಲ್ಲಿ. ಇವ್ರ ವಂಶ ಅಂತ ಇಳಿದು ಬರ್ತಾ ಇರುವಾಗ ಎರಡೆರಡು ಕೆಲಸ ದೇವ್ರು ಮಾಡ್ತಾ ಇದ್ದಾರೆ. ಎರಡು ಮಾತ್ರ ಅಲ್ಲ, ಇನ್ನು ಬರ್ತಾ ನಾವು ಎಕ್ಸ್ಟ್ರಾ ನೋಡ್ತೀವಿ ಏನೇನು ಚಿತ್ತಗಳಿದೆ ಅಂತ ದೇವರಂತ. ಸೊ ಅದ್ರಲ್ಲಿ ನಾವು ನೋಡ್ತಾ ಇರುವಾಗ ದಾವೀದ್ ಮಕ್ಕಳೆಲ್ಲ ನೋಡಿದೀವಿ ನಾವು. ಅಲ್ಲಿ ಬರುವಾಗ ಯಾವ ತರ ದೇವರು ಕೆಲವು ಅರಸರುಗಳನ್ನ ಇಟ್ಕೊಂಡು ಕೆಲವು ಒಳ್ಳೆ ಕಾರ್ಯಗಳು ಮಾಡಿರೋದು ಇಡೀ ಇಸ್ರೇಲ್ ಒಳಗೆ. ಕಾರಣ ಇಡೀ ಇಸ್ರೇಲ್ ದೇಶ ದೇವ್ರ ಮಾತು ಕೇಳುವಾಗ ಅಲ್ಲಿ ಒಂದು ಸಿಚುವೇಶನ್ ಅದು ಹೊಸಾದ ಕ್ರಿಯೇಟ್ ಆಗುವಾಗ ದೇವ್ರಿಗೆ ತನ್ನ ಮಗನನ್ನು ಇಳಿಸೋಕೆ ಕಂಡೀಷನ್ ಅದು. ಅದಕ್ಕೆ ದೇವ್ರು ಇದು ಮಾಡ್ತಾ ಇರೋದು. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದ್ರು, ಪ್ರವಾದಿಗಳನ್ನು ಅಲ್ಲಿ ಇಕ್ಕಿದ್ರು. ಈಗ ನೋಡಿ, 2 ಪೂರ್ವ ವೃತ್ತಾಂತದಲ್ಲಿ ನಾವು ನೋಡುವ ವಿಷಯ ಮತ್ತು 1 ಅರಸ 22 ಇರುವ ಅದೇ ವಿಷಯನೇ ನಾವೀಗ ನೋಡ್ತಾ ಇರೋದು. ಅದಕ್ಕೆ ಈಗ ನಾವು ಅದರಲ್ಲಿ ಬರೀ ಒಂದೇ ಅಧ್ಯಾಯ ಇರೋದು, 22 ಮಾತ್ರ. ಆದರೆ ಪೂರ್ವ ವೃತ್ತಾಂತದಲ್ಲಿ ಡೀಟೇಲ್ ಇದೆ, ಸ್ವಲ್ಪ ಹೆಚ್ಚಾಗಿದೆ ಮ್ಯಾಟ್ರ್ಗಳು. ಅದಕ್ಕೆ ನಾವು ಈ 15ರಿಂದ 20 ತನಕ ನಾವು ಇಲ್ಲಿ ಓದ್ತೇವೆ. 2 ಪೂರ್ವ ವೃತ್ತಾಂತ 15, 1ರಿಂದ 5 ವಾಕ್ಯಗಳು. ಆಗ ಓಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದಿದ್ದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ
ಅವನಿಗೆ ಆಸನೆ ಎಲ್ಲ ಯಹೂದದ ಬೆನ್ಯಾಮೀನ್ ಕುಲದವರೇ, ಹ್ಮ್. ಕಿವಿಗೊಡಿರಿ. ಹ್ಮ್. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೋಡಿ, ನೀವು ಯೆಹೋವನ್ನು ಒಂದು ಜೊತೆಯಲ್ಲಿರುವಾಗ ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಸೊ ಇದು ಏನಕ್ಕೆ ದೇವ್ರ ಮಧ್ಯದಲ್ಲಿ ಒಂದು ಪ್ರವಾದಿಯನ್ನು ಕಳಿಸೋದು? ಇವರು ಸ್ವಲ್ಪ ಕಾಲ ದಾವಿದಿರುವಾಗ ದೇವ್ರ ಜೊತೆಲಿ ಇದ್ದರು. ಆಮೇಲೆ ಏನಾಗ್ತದೆ, ಕೆಲವು ಅರಸರುಗಳು ಬಂದು ಇವ್ರನ್ನ ದೇವರಲ್ಲಿ ನಡೆಸಲ್ಲ. ಆಗ ದೇವ್ರ ಪ್ರವಾದಿಗಳನ್ನ ಕಳಿಸೋದು ಅರಸರ ಹತ್ರ ಹೋಗ್ಬಿಟ್ಟು. ಈಗ ಈ ಅರಸನ ಹತ್ರ ಬಂದ್ಬಿಟ್ಟು ಪ್ರವಾದಿ ಹೇಳ್ತಾ ಇದ್ದಾನೆ, ನೋಡಿ ಈ ತರ ನೀವು ದೇವ್ರ ಜೊತೆಲಿದ್ರೆ ನಿಮ್ಗೆ ಒಳ್ಳೇದಾಗ್ತಾ ಇದೆ, ನೀವು ದೇವ್ರ ಬಿಟ್ಟು ಹೋದ್ರೆ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಅದೇನೋ ಒಂದು ಕಷ್ಟ ಆಗಿರ್ಬೇಕು. ಅದಕ್ಕೆ ಬಂದು ಏನ್ ಮಾಡೋದು, ಈ ಪ್ರವಾದಿ ಬಂದು ಇವರಿಗೆ ಪ್ರೇರೇಪಣೆ ಕೊಡ್ತಾ ಇರೋದು, ನೀವು ವಾಪಸ್ ದೇವ್ರ ಕಡೆ ಬನ್ನಿ ಅಂತ. ಈಗ ಅರಸನ ಹತ್ರ ಮಾತಾಡ್ತಾ ಇರೋದು ಓದಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ. ಇದು 10 ಗೋತ್ರಗೆ ಹೇಳ್ತಾ ಇರೋದು. ಹಾಗಾದ್ರೆ ಏನು, ಈ 10 ಗೋತ್ರವನ್ನು ದೇವ್ರು ಬಿಟ್ಟಿದ್ರು ನಾವು ಸ್ಟಾರ್ಟಿಂಗ್ ಹೇಳಿದೀವಿ, ಅದು ದೇವರ ಚಿತ್ತವಾಗಿತ್ತು. ಹಂಗಾದ್ರೆ ಏನು, ಈ 2 ಗೋತ್ರದಲ್ಲಿ ಇರೋರು ಧರ್ಮಶಾಸ್ತ್ರವನ್ನು ನಡೆದು ಯಾಜಕರಾಗಬೇಕು. ಈ 10 ಗೋತ್ರನು ವಾಗ್ದಾನ ಹೊಂದಿರೋರೆ. ಈ 10 ಗೋತ್ರದವರು ದೇವರ ಬೆಟ್ಟದಿಂದ ಇಳಿಯುವಾಗ ಮೋಶೆ ಈ 10 ಗೋತ್ರದವರು ಅಲ್ಲೇ ಇದ್ರು. ಬಟ್ ಇವಾಗ ಸಾಲಮೋನ್ ಮಾಡಿರೋ ತಪ್ಪಿಗೆ ದೇವರು 2 ರಾಜ್ಯ ಮಾಡುವಾಗ ಅದು ದೇವರ ಚಿತ್ತ. ಈಗ ಬೇರೆ 2 ಗೋತ್ರಕ್ಕೆ ಮಾತ್ರ ಭವಿಷ್ಯದಲ್ಲಿ ಬರ್ಬೇಕಾದ್ರೆ ಆಶೀರ್ವಾದ ಕೊಟ್ಬಿಟ್ಟು ಈ 10 ಗೋತ್ರ ಕೊಟ್ಟಿಲ್ಲ ಅಂದ್ರೆ ದೇವ್ರ ಅನ್ಯಾಯ ಮಾಡೋ ತರ ಆಗಲ್ವಾ? ಅದಕ್ಕೆ ದೇವ್ರು ಏನ್ ಮಾಡ್ತಿದ್ದಾರೆ ನೋಡಿ, ಹೆಂಗೆ 12 ಗೋತ್ರವನ್ನು ಒಟ್ಟಿಗೆ ಇಕ್ತಾ ಇದಾರೆ ಅಂತ. ಹಾಗಾದ್ರೆ ದೇವ್ರಿಗೆ ಏನು, 10 ಗೋತ್ರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೊತ್ತು, 10 ಗೋತ್ರದಲ್ಲಿ ತಪ್ಪಾಗಿರೋ ಆಳ್ವಿಕೆ ನಡೀತಾ ಇದೆ, ದೇವ್ರನ್ನ ಮರ್ತೋಗ್ಬಿಟ್ರು ಗೊತ್ತು, ಅದೊಂದು ಯೋಶ್ಯ ಅಂತ ಬರೋ ತನಕ ಅಂತ ಹೇಳಿದ್ರು ಅದು ಗೊತ್ತು ನಮ್ಗೆ. ಅದು ಈಗ ಮಧ್ಯದಲ್ಲಿ ಏನಾಗ್ಬೇಕೀಗ, ಮಧ್ಯದಲ್ಲಿ ಯಾರೋ ಕೆಲವರು ಒಳ್ಳೆಯವರಿದ್ರೆ ಅವ್ರಿಗೊಂದು ಅವಕಾಶ ಸಿಕ್ಬೇಕಲ್ಲ. ಕೆಲವು ಒಳ್ಳೆಯವರು ಇರ್ತಾರೆ, ಅವ್ರಿಗೂ ಕೆಲವು ಅವಕಾಶಗಳು ಸಿಕ್ಬೇಕು. ಆ ಹುಡುಕೋರು ಯಾರು, ಅವ್ರಿಗೂ ಅವಕಾಶ ಸಿಕ್ಲಿ ಅಂತ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಈ ತರ ಒಂದು ವಿಷಯ ಮಾಡ್ತಾ ಇರೋದು, ಈ ತರ ಒಂದು ಏನ್ ಹೇಳೋದು, ಒಂದು ಸಂದರ್ಭ ಕ್ರಿಯೇಟ್ ಮಾಡ್ತಾ ಇರೋದು. ಏನಾಗ್ಲಿ, ಇವರು ಈ 10 ಗೋತ್ರನು ಈ 2 ಗೋತ್ರದ ಜೊತೆ ಸೇರ್ಕೊಂಡು ಒಳ್ಳೇದ್ ಮಾಡ್ಲಿ, ಧರ್ಮಶಾಸ್ತ್ರದಲ್ಲಿ ನಡೀಲಿ ಅಂತ. ಓಕೆನಾ? ಸೊ ಈಗ ಏನಾಯ್ತು, ಈ 2 ಗೋತ್ರದಲ್ಲಿರೋ ಅರಸನಿಗೆ ಹೇಳ್ತಾ ಇರೋದು ಏನಂತ ನೋಡಿ, ಇಸ್ರೇಲ್ ಜನನು ತುಂಬಾ ದಿನ ದೇವರಿಲ್ಲದ ನಡೀತಾ ಇದ್ದಾರೆ, ಪ್ರವಾದಿ ಇಲ್ಲದ ನಡೀತಾ ಇದ್ದಾರೆ. ಹಾಗಾಗಿ ದೇವ್ರು ಅವ್ರನ್ನು ಸಿದ್ಧ ಮಾಡ್ತಾ ಇರೋದು. ಓದಿ. ಈಗ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ನೋಡಿ, ಹಾಗಾದ್ರೆ ಏನರ್ಥ, ದೇವರನ್ನು ಬಿಟ್ಟಿದ್ರು ಒಂದೊಂದು ಸತಿ ದೇವ್ರು ಏನ್ ಮಾಡ್ತಾ ಇದಾರೆ, ಅಲ್ಲಿ ಯಾರಾದ್ರೂ ಹುಡುಕಿದ್ರೆ ದೇವ್ರ ಹತ್ರ ಹೋಗ್ತಾ ಇದಾರೆ, ದೇವ್ರು ಅವ್ರಿಗೆ ಇದೆಲ್ಲ ಕಳಿಸ್ಕೊಡೋದು, ಅವರು ಕಲೀಲಿ ಬರ್ಲಿ ಅಂತ. ಹಂಗಾದ್ರೆ ದೇವ್ರ 12 ಗೋತ್ರನು ಸಂಪೂರ್ಣವಾಗಿ ಮರ್ತಿಲ್ಲ. ಬಟ್ ದೇವ್ರಿಗೆ 2 ಗೋತ್ರವನ್ನು ತನ್ನ ಜೊತೆಲಿ ಇಟ್ಟಿರೋದು, ಕಾರಣ ದಾವೀದ್ಗೆ ಮಾಡಿರೋ ವಾಗ್ದಾನ ಪ್ರಕಾರ ಈ ಸಂತಾನ ಇಳಿಬೇಕು. ಬಟ್ 10 ಗೋತ್ರದಲ್ಲಿ ಸಂತಾನ ಇಳಿತಾ ಇಲ್ಲ. ಬಟ್ 10 ಗೋತ್ರದಲ್ಲಿ ಇರೋರಿಗೆ ವಾಗ್ದಾನ ದೇವ್ರು ಮಾಡಿದ್ದಾರೆ, ನೀವು ಧರ್ಮಶಾಸ್ತ್ರವನ್ನು ಕೇಳಿ ನಡೆದ್ರೆ ನೀವು ಭವಿಷ್ಯ ಕಾಲದಲ್ಲಿ ನೀವು ಯಾಜಕರಾಗಬೇಕು. ಹಾಗಾದ್ರೆ ಅವ್ರು ಏನಾಗ್ಬೇಕು, ಅವರು ರಕ್ಷಣೆ ಹೊಂದಬೇಕು. ಅವ್ರು ಏನಕ್ಕೆ ರಕ್ಷಣೆ ಹೊಂದ್ತಾ ಇರೋದು, ಭವಿಷ್ಯ ಕಾಲದಲ್ಲಿ ದೇವರ ಆಲಯದಲ್ಲಿ ಯಾಜಕರಾಗಿ ದೇವರಿಗೆ ಸೇವೆ ಮಾಡ್ಬೇಕಂತ ಅವ್ರು ನಡಿಬೇಕು ಅಲ್ಲಿರೋರು. ಬಟ್ ಇಸ್ರೇಲ್ ಜನ ಏನಕ್ಕೆ, 2 ಗೋತ್ರದವ್ರು ಏನಕ್ಕೆ ನಡೀತಾ ಇರೋದು, 2 ಗೋತ್ರದಲ್ಲಿ ಇರೋರಿಗೆ 2 ಜವಾಬ್ದಾರಿ ಇದೆ. ಒಂದು ಏನಾಗ್ಬೇಕು, ಅವರು ಅರಸರುಗಳು ಮಾತ್ರ, ಅರಸರುಗಳ ವಂಶದಲ್ಲಿ ಮಾತ್ರ ಈ ದೇವ್ರ ಮಗ ಇಳಿತಾರೆ, ಬೇರೆ ಅವ್ರಿಗಿಲ್ಲ. ದಾವೀದು ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು ಮಾತ್ರ ಇಳಿಯೋದು. ಬಟ್ ಮಿಕ್ಕಿದ ಮಕ್ಕಳಿದ್ದಾರೆ ನೋಡಿ ಯೂದ ಗೋತ್ರದಲ್ಲಿ, ಅವ್ರಿಗೆ ಸೊ ಅವ್ರೇನಾಗ್ಬೋದು, ಭವಿಷ್ಯ ಕಾಲದಲ್ಲಿ ಈ ವಾಗ್ದಾನ ಹೊಂದ್ಬೋದೇನೋ, ಅವರು ಯಾಜಕರು ಆಗ್ಬೋದು. ಸೊ ಅರಸರ ಒಳಗೆ ದೇವರು ತನ್ನ ಮಗನನ್ನು ಇಳಿಸ್ತಾ ಇದ್ದಾರೆ. ಇಸ್ರೇಲ್ ಒಳಗೆ ಅವ್ರಿಗೆ ರಕ್ಷಣೆ ಬೇಕಾಗಿರೋದು, ಅವ್ರ ಭವಿಷ್ಯ ಕಾಲದಲ್ಲಿ ದೇವರ ಆಲಯದಲ್ಲಿ ಯಾಜಕರಾಗಿ ಸೇವೆ ಮಾಡ್ಬೇಕು. ಅದಕ್ಕೆ ಅವ್ರ ರಕ್ಷಣೆ ಹೊಂದ್ಬೇಕು. ಆಗ ರಕ್ಷಣೆ ಹೊಂದಿರೋರು ಏನಾಗ್ತಾರೆ, ಪರಲೋಕ ಹೋಗಲ್ಲ. ರಕ್ಷಣೆ ಹೊಂದಿರೋರು ಎಲ್ಲಿ ಹೋಗ್ತಾರೆ, ದೇವರೊಂದು ದೇವಾಲಯ ಮಾಡಿ ಅದ್ರೊಳಗೆ ಇವ್ರನ್ನ ಯಾಜಕರಂತ ಇಕ್ಕಿ, ದೇವ್ರು ಮಾಡೋ ದೇವಾಲಯದಲ್ಲಿ ಯಾಜಕರಂತ ಇಕ್ಕಿ, ಆವಾಗ ಮಾಡುವ ಪಾಪಗಳಿಗೆ ಇವ್ರು ಪರಿಹಾರ ಮಾಡೋದಕ್ಕೆ ಇವರನ್ನು ಯಾಜಕ ಅಂತ ದೇವರು ಆರಿಸ್ಕೊಂಡಿರೋದು. ಇದು ದೇವರ ಒಂದು ದೊಡ್ಡ ದೊಡ್ಡ ಯೋಜನೆ ಇದು. ಇದು ನಾವು ಆ ತರ ತಿಳ್ಕೊಳ್ಬೇಕು. ನೆಕ್ಸ್ಟ್, ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ.
ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಹ್ಮ್ 8 ಓದಲ್ಲ? 8 ಅಲ್ಲ, ನೀವು 5ನೇ ವಾಕ್ಯದಲ್ಲಿ ಒಂದು ಇದು ನೋಡಿ, ಅದು ದೋಸ್ ಟೈಮ್ ಆಯ್ತಾ. ಈಗ ನೆಕ್ಸ್ಟ್ ಅದು 8 ಓದಿ. ಆಸನು ಓಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯಹೂದ ಬೆನ್ಯಾಮೀನ್ ಪ್ರಾಂತ್ಯಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡು ಎಫ್ರಾಯಿಂ ಪರ್ವತದ ಪ್ರದೇಶದ ಪಟ್ಟಣಗಳಲ್ಲಿ ಎಫ್ರಾಯಿಂ ಬಂದು 10 ಗೋತ್ರದಲ್ಲಿರೋರು, ಯೂದ ಮತ್ತು ಬೆಂಜಮಿನ್ ಬಂದು 2 ಗೋತ್ರದಲ್ಲಿ. ಹಂಗಂದ್ರೆ ದಕ್ಷಿಣ ಇಸ್ರೇಲ್ ಇರೋದು 2 ಗೋತ್ರ, ಉತ್ತರ ಇಸ್ರೇಲ್ ಇರೋರು ಎಫ್ರಾಯಿಂ. ನೋಡಿ ಅವ್ರಿಗೆ ಎಲ್ಲೆಲ್ಲಿ ಕಂಟ್ರೋಲ್ ಸಿಕ್ತು. ಕಾರಣ ಈ 2 ರಾಜ್ಯಗಳು ಕೊನೆಯ ತನಕ ಯುದ್ಧ ಮಾಡ್ತಾ ಇದ್ರು. ಈ ಸಾಲೋಮನ್ ಕಾಲದಲ್ಲಿ ಪ್ರಾರಂಭ ಮಾಡಿರೋದು ಅವರು ಆವಾಗ ನಿಲ್ಸೋದನ್ನು ಆಮೇಲೆ ಏನ್ ಮಾಡ್ತಾ ಇದ್ರು, ಯುದ್ಧಗಳು ಮಾಡ್ತಾನೆ ಇದ್ರು. ಆಗ ಕೆಲವು ಅರಸರುಗಳು ತುಂಬಾ ಒಳ್ಳೆಯವರಾಗಿದ್ರು. ಆ ಒಳ್ಳೆ ಅರಸರು ಇಟ್ಕೊಂಡು ಕೆಲವು ಕೆಲಸಗಳು ದೇವರು 2 ಇಸ್ರೇಲ್ಗೆ ಮಾಡಿದ್ರು. ಉತ್ತರದವರು ಇರೋರ್ಗೂ ಮಾಡಿದ್ರು, ದಕ್ಷಿಣದಲ್ಲಿ ಇರೋರ್ಗೂ ಮಾಡಿದ್ರು. ಆ ಥರ ಒಂದು ಅರಸನೇ ಈ ಆಸ. ಸೊ ಆಸನಿಗೆ ದೇವ್ರ ಪ್ರವಾದಿ ಬಂತು. ಈಗ ನೆಕ್ಸ್ಟ್ 9ನೇ ವಾಕ್ಯ. ಆಮೇಲೆ ಆಸನು ಎಲ್ಲ ಯಹೂದ ಬೆನ್ಯಾಮೀನ್ ಕುಲಗಳನ್ನು ತನ್ನ ದೇವರಾದ ಯೆಹೋವನು ತನ್ನ ಸಂಗಡ ಇರುವುದನ್ನು ನೋಡಿ ತನ್ನೊಡನೆ ಗುಂಪು ಗುಂಪಾಗಿ ಕೂಡಿಕೊಂಡು ಯೆಹೂದ ದೇಶದಲ್ಲಿ ಇಳುಕೊಂಡಿದ್ದ ಎಫ್ರಾಯಿಂ, ಮನಸ್ಸೆ, ಎಫ್ರಾಯಿಂ ಒಂದು ಗೋತ್ರ, ಮನಸ್ಸೆ ಒಂದು ಗೋತ್ರ, ಸಿಮೆಯೋನ್ ಕುಲಗಳವರನ್ನು ಕರೆಸಿಕೊಂಡು ಅವರು ಆಸನ ಆಳಿಕೆಯ 15ನೇ ವರ್ಷದ ನೋಡಿದಾಗ ಎಷ್ಟು ಗೋತ್ರದವ್ರು, ಯಾರ್ಯಾರಿಗೆ ದೇವ್ರಿಗೆ ಸೇವೆ ಮಾಡ್ಬೇಕಂತ ಇಷ್ಟ ಇತ್ತು ಅವರೆಲ್ಲ ಗೋತ್ರ ಬಿಟ್ಟು ಬಂದು ಇಲ್ಲಿ ದೇವಾಲಯದಲ್ಲಿ, ಯೆರೂಸಲೇಮ್ ದೇವಾಲಯದಲ್ಲಿ ದೇವರನ್ನು ಸೇವೆ ಮಾಡಬಹುದು. ಇಂಥದಲ್ಲಿ ಒಬ್ಬರ ಹೆಸರನ್ನೇ ಬುಕ್ ಬರೆದಿರೋದು, ತೋಬಿಯಾಹು ಅಂತ. ಅದು ರೋಮನ್ ಕ್ಯಾಥಲಿಕ್ ಬೈಬಲ್ ನಿಮ್ಗೆ ಸಿಗ್ತದೆ, ತೋಬಿಯಾಹು ಅಂತ. ಅವ್ರು 10 ಗೋತ್ರದಲ್ಲಿ ಇರೋ ಒಂದು ವ್ಯಕ್ತಿನೇ, ಒಳ್ಳೆ ಭಕ್ತ ಅವರು, ತೋಬಿಯಾಹು. ಸೊ ಈ ತರ ಜನ ಅವ್ರು ಬರೀತಾರೆ. ಅವರು ಈ ತರ ತುಂಬಾ ಭಕ್ತರುಗಳು ಅಲ್ಲಿನೂ ಇದ್ರು. ಅದೇ 10 ಗೋತ್ರಗೇನೆ ಎಲೀಷಾನು ಮತ್ತು ಎಲಿಯಾನು ಪ್ರವಾದನೆ ಮಾಡಿರೋದು ಅವ್ರಿಗೇನೆ. ಕಾರಣ ಆಹಾಬ್ ರಾಜ ಅವ್ರಿಗೆ ಅರಸನಾಗಿದ್ದಿರೋದು, ಅಲ್ಲಿನ ಅವ್ರು ಪ್ರವಾದನೆ ಮಾಡಿರೋದು. ಸೊ ದೇವ್ರನ್ನು ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಯೋಷ್ಯ ಬರೋ ತನಕ ಅವ್ರಿಗೂ ರಕ್ಷಣೆ ಕಾರ್ಯದಲ್ಲಿ ಪಾಲುಗಾರಾಗಿದ್ರು ಅವರು. ಆಗ ಯಾವ ತಲಾಂತರ ಒಳ್ಳೇದಾಗಿ ಹುಡುಕ್ತಾ ಇದ್ರು. ಆವಾಗ 2 ಗೋತ್ರದಲ್ಲಿ ಅರಸರುಗಳನ್ನ ಇಟ್ಕೊಂಡು ಆ ಅರಸರುಗಳು ಸೇರ್ಕೊಂಡು ಏನಾಗ್ಬೇಕು, ಇಸ್ರೇಲ್ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ದೇವ್ರ ಕೆಲವು ಕೆಲಸಗಳು ಮಾಡಿದ್ದಾರೆ. ಅದರಲ್ಲಿ ಒಂದೇ ಈಗ ನಾವು ಓದ್ತಾ ಇರೋದು. ಸೊ ಏನಾಯ್ತು, ಇವರು ಈ ಡಿಕ್ಲರೇಷನ್ ಮಾಡಿದ್ರು. ನೆಕ್ಸ್ಟ್ 13ನೇ ವಾಕ್ಯ ನೋಡಿ. ತಮ್ಮಲ್ಲಿ ಇಸ್ರಾಯೇಲ್ 12. ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವವೆಂದು ತಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರೂ ಕೊಲ್ಲುವೆವೆಂದು ತೂತುರಿ ಕೊಂಬುಗಳನ್ನು ಊದಿಸಿ ನೋಡಿ. ಹಂಗಂದ್ರೆ ಇಸ್ರೇಲ್ ಜನರ ಕೇಳಿ ಆಗ ಇಸ್ರೇಲ್ ಅರಸನು ಸೇರ್ಕೊಂಡಿದ್ದಾರೆ, ಯೂದಾದಲ್ಲಿ ಇರುವ ಅರಸನು, ಇವರಿಬ್ರು ಅರಸರು ಸೇರ್ಕೊಂಡು ಮಾಡಿದ್ರೆ ಮಾಡೋಕ್ಕಾಗೋದಿದು. ಆಗ ಅಲ್ಲೂ ತುತ್ತೂರು ಊದಿದ್ದಾರೆ, ಇಲ್ಲೂ ತುತ್ತೂರು ಊದಿದ್ದಾರೆ. ಏನಂತ, ಜನ ವಾಪಸ್ ಬನ್ನಿ, ನಾವು ದೇವ್ರ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೊಳ್ಳೋಣ. ನೋಡಿದ್ರೆ ಆಗ ಒಂದು ವಂಶ ಫುಲ್ ಇಳಿದು ಬೇಡ ಅಂತ ಹೋಗುವಾಗ ದೇವ್ರು ಇಸ್ರೇಲ್ನು ಬಿಟ್ಟಿಲ್ಲ. ಕಾರಣ ದೇವ್ರ ಗೊತ್ತು, ದೇವರ ಶತ್ರು ಅವರಿಗೆ ಶತ್ರು. ಸೊ ಇದೇ ತರ ದೇವ್ರು ಬಿಟ್ಬಿಟ್ರೆ ದೇವ್ರ ಸೋತು ಹೋಗೋದು. ಕಾರಣ ಇವ್ರನ್ನ ದೂರ ಹೇಳ್ಕೊಂಡು ಹೋಗ್ಬಿಡ್ತಾರೆ ಸೈತಾನು. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದ್ರು, ಸೈತಾನನ್ನು ಸೋಲಿಸೋಕೆ ಇವ್ರು ದೂರ ಹೋಗುವಾಗ ದೇವ್ರ ತಿರ್ಗ ವಾಪಸ್ ಕರ್ಕೊಳ್ಳೋದು ಇವರನ್ನು, ಒಂದು ಅರಸ ಇಟ್ಕೊಂಡು. ಸೊ ಈ ಅರಸ ಒಡಂಬಡಿಕೆ ಮಾಡ್ಬಿಟ್ಟು ಹೇಳ್ತಿದ್ದಾರೆ, ನೋಡಿ ಎಲ್ಲರೂ ನಾವು ಒಡಂಬಡಿಕೆ ಮಾಡ್ಕೊಂಡು ವಾಪಸ್ ದೇವ್ರ ಹತ್ರ ಸೇರ್ಬೇಕು. ಯಾವ ಗಂಡಸು, ಯಾವ ಹೆಂಗಸು, ಯಾವ ಮಕ್ಕಳು ಈ ಒಡಂಬಡಿಕೆಯಲ್ಲಿ ಬಂದಿಲ್ಲ 2 ರಾಜ್ಯದವರು, ಅವ್ರನ್ನ ಸಾಯಿಸಿರಿ ಅಂತ ಹೇಳ್ಬಿಟ್ರು. ನಂಗದು ಏನಂತ ತಿಳ್ಕೊಳ್ಬೇಕು ನಾವು. ಇದೊಂದು ರಿವೈವಲ್. ನಾವು ಇಂಗ್ಲೀಷಲ್ಲಿ ಇದಕ್ಕೆ ರಿವೈವಲ್ ಅಂತ ಹೇಳೋದು. ಪುನರುತ್ತೇಜನ, ವಾಪಸ್ ಸೇರಿಸೋದು ಇವರನ್ನು. ಅದೇ ಒಡಂಬಡಿಕೆಯಲ್ಲಿ ದೇವ್ರು ಮರ್ತಿಲ್ಲ. ದೇವ್ರನ್ನು ಅದಕ್ಕೆ ಸ್ಟಾರ್ಟಿಂಗ್ ದೇವ್ರನ್ನ ಪ್ರೀತಿ ಮಾಡಿದ್ರೆ ದೇವ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ, ದೇವ್ರನ್ನ ನಾವು ದೂರ ಮಾಡಿದ್ರೆ ದೇವ್ರು ನಮ್ಮಿಂದ ದೂರ ಹೋಗ್ಬಿಡ್ತಾರೆ. ಸೊ ಜನ ಪ್ರೀತಿ ಮಾಡುವಾಗ ದೇವ್ರು ಅವ್ರನ್ನ ಅರಸ್ಕೊಂಡ್ರು. ಆಗ ಅರಸರುಗಳು ಒಳ್ಳೆಯವರಾಗಿದ್ರು, ಅವ್ರನ್ನ ಜೊತೆಲಿ ಇಟ್ಕೊಂಡು ಏನ್ ಮಾಡಿದಂತೆ ಈ ತರ ಸೇರಿಸ್ಕೊಂಡ್ರು. ಆಯ್ತಾ. ಇದು ನೀವು ಮಿಕ್ಕಿದ್ದು ನೀವೇನ್ ಮಾಡಿ, ಸ್ವಲ್ಪ ನಾವೆಲ್ಲ ವಾಕ್ಯ ಓದೋ ಟೈಮು ನೀವು ದಯವಿಟ್ಟು ಇದು ನೀವೇ ಮನೆಯಲ್ಲಿ ಕೂತ್ಕೊಂಡು ಓದ್ಬೇಕು. ನಾನು ಕೇಳೋರು ನೀವು ಮನೆಯಲ್ಲಿ ಓದ್ಬೋದು ಇದನ್ನು. ಈಗ ನಾವು ಡೈರೆಕ್ಟ್ ಆಗಿ ಮಾಡೋಣ, 2ನೇ ಅಧ್ಯಾಯಕ್ಕೆ ಹೋಗ್ಬಿಡೋಣ. ಓಕೆ, 2ನೇ ಅಧ್ಯಾಯ ಐ ಥಿಂಕ್
ಸಾರಿ 16ನೇ ಅಧ್ಯಾಯ, ನಮ್ಗೆ ನೆಕ್ಸ್ಟ್ ಅಧ್ಯಾಯ ಹೇಳ್ತಾ ಇದ್ದೀನಿ ನಾನು. 2 ಪೂರ್ವಂತ ಕಾಲ 16ನೇ ಅಧ್ಯಾಯದಲ್ಲಿ 7 10 ಓದಿ ಸ್ವಲ್ಪ. ಆ ಕಾಲದಲ್ಲಿ ದರ್ಶಿಯಾದ ಹಾನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ ಆರಾಮ್ಯರ ಅರಸನ ಮೇಲೆ ಆತುಕೊಂಡಿದ್ದರಿಂದ ಆರಾಮ್ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಕೂಶ್ ಲೂಬ್ಯರ ಸೈನ್ಯವು ಅಪರಿಮಿತ ರಥಾಶ್ವ ಬಲಗಳುಳ್ಳ ಮಹಾ ಸೈನ್ಯವಲ್ಲವೋ? ನೀನು ಯೆಹೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಯೆಹೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು. ಏನಕ್ಕೆ ಈ ಆಸ ಅಂತ ಇರೋ ಅರಸನು ಸ್ವಲ್ಪ ಕಾಲ ಮುಂಚೆ ಒಳ್ಳೇದ್ ಮಾಡಿದ್ರು ಇಬ್ಬರಿಗೆ, 2 ಗೋತ್ರದವ್ರಿಗೆ 10 ಗೋತ್ರದವ್ರಿಗೆ. ಈಗ ಏನಾಗ್ಬಿಟ್ಟಿದೆ, ಈ ತರ ಸ್ವಲ್ಪ ಒಳ್ಳೆ ತುಂಬಾ ಮಾಡುವಾಗ ಈ ಭಕ್ತರುಗಳಿಗೆ ಸ್ವಲ್ಪ ಅಹಂಕಾರ ಬಂದ್ಬಿಡ್ತದೆ. ನಾನು ಮಾಡೋದೆಲ್ಲ ಸರಿ, ನಾನು ತಪ್ಪೇ ಮಾಡಲ್ಲ ಅಂತ ಸ್ವಲ್ಪ ಒಂದು ಧೈರ್ಯ ಬಂದ್ಬಿಡ್ತದೆ. ಆಗ ಆಸ ಹೋಗ್ಬಿಟ್ಟು ಆ ರಾಮ್ ಅಂತ ಒಂದು ಅರಸನ ಜೊತೆಯಲ್ಲಿ, ಅದು ದೇವ್ರಿಗೆ ಇಷ್ಟ ಆಗಿಲ್ಲ. ಆಗ ದೇವರು ಒಂದು ಭಕ್ತನ ಕಳಿಸಿದ್ರು, ಪ್ರವಾದಿನ ಕಳಿಸ್ಬಿಟ್ಟು ಹೋಗಿ ಹೇಳಿದ್ರು, ಹೋಗಿ ಆಸನಿಗೆ ಹೇಳು, ಆಸ ಅರಸನಿಗೆ, ನೀನು ಮಾಡಿರೋದು ಇದು ತಪ್ಪು, ದೇವ್ರು ನಿನ್ನ ಬಿಡಲ್ಲ. ಇನ್ನು ಮುಂದೆ ನೀನ್ ಸಾಯೋ ತನಕ ನೀನ್ ಯುದ್ಧಗಳೇ ನೋಡ್ತೀಯ ಅಂತ. ನೋಡಿ, ಸ್ವಲ್ಪ ಹಿಂದೆ ಒಳ್ಳೆ ಅರಸನಾಗಿದ್ರು, ಇವಾಗ ನೋಡಿ ಏನಾಗ್ಬಿಟ್ರು, ದೇವರದ ಕೋಪ ಬಂದ್ಬಿಡ್ತು, ನೀನ್ ಬರೀ ಯುದ್ಧಗಳೇ ನೋಡ್ಬೇಕಂತ. ಇದು ಪ್ರವಾದಿ ಹೇಳ್ಬಿಟ್ರು, ಆಯ್ತಾ. ಈಗ ಏನ್ ಮಾಡಿರ್ಬೋದು ಈ ಪ್ರವಾದಿ ಹತ್ರ ಈ ಅರಸ? ಇದೇ ಅರಸ ಇದಕ್ ಮುಂಚೆ ಒಂದು ಪ್ರವಾದಿ ಬಂದು ಹೇಳುವಾಗ ಕೇಳಿದ್ರು, ಏನಂತ ಹೇಳಿದ್ರು ಅವರು, ದೇವ್ರ ಹತ್ರ ನೀನ್ ಬಂದ್ರೆ ದೇವ್ರ ಹತ್ರ ಬರ್ತಾರಂತ. ಇವಾಗ ಏನಕ್ಕೆ ಬುದ್ಧಿ ಎಲ್ಲೋಯ್ತು? ಈಗ ಏನ್ ಮಾಡಿದ್ರು ನೋಡಿ ಇದು ಈ ಅರಸ. ನೆಕ್ಸ್ಟ್ ನೋಡಿ, ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿಡಿಸಿ ಕೂಲ ಹಾಕಿದನು. ನೋಡಿ, ನಾನು ಕೇಳೋದು, ಈ ದರ್ಶಿ, ಈ ಪ್ರವಾದನೆ ಮಾಡುವ ಒಂದು ಪ್ರವಾದಿ, ಸಿಯರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಕಾರಣ 2 ಹೇಳ್ತಾರೆ, ನಬಿ ಮತ್ತು ಸಿಯರು. ಇವ್ರು ಬಂದು ಹಂಗೆ ಕಣ್ಣು ಮುಚ್ಕೊಂಡು ಈ ತರ ಎಲ್ಲ. ಪ್ರಾಫೆಸಿ ಅಂದ್ರೆ, ಪ್ರವಾದನೆ ಅಂದ್ರೆ ನಾವು ದೇವ್ರ ಮಾತು ಹೇಳ್ಕೊಡೋರು ಪ್ರವಾದಿಗಳೇ. ಬಟ್ ಸೀರ್ ಅಂತ ಹೇಳೋದು ಸಮರ್ಪಣೆ ಮಾಡಿಬಿಟ್ಟು ದೇವ್ರು ಡೈರೆಕ್ಟ್ ಆಗಿ ಮಾತಾಡೋದು. ಇವರು ವಚನ ಹೇಳ್ಕೊಡ್ಬೇಕಂತ ಏನಿಲ್ಲ, ಇವ್ರು ಬರೀ ದೇವರಿಂದ ಬರುವ ವಿಷಯ ಹೇಳ್ಕೊಡೋ ದರ್ಶಿ, ಅದಕ್ಕೆ ದರ್ಶಿ ಅಂತ ಹೇಳೋದು. ಒಂದು ವಿಷಯ ಹೇಳುವಾಗ ಏನಾಗ್ತದೆ, ಹೋಗಿ ಅರಸನಿಗೆ ಹೇಳ್ಬೇಕು. ಈ ವ್ಯಕ್ತಿ ಏನ್ ತಪ್ಪು ಮಾಡ್ಬಿಟ್ರು? ಪರ್ಸನಲ್ ನೋಡಿದ್ರೆ ಇವ್ರು ಏನು ತಪ್ಪೇ ಮಾಡಿಲ್ಲ. ಇವ್ರು ದೇವ್ರು ಹೇಳಿರೋ ಮಾತು ಬಂದು ಹೇಳಿರೋದು, ನೋಡು ಅರಸ, ನೀನ್ ತಪ್ಪು ಮಾಡಿದ್ಯಾ. ಹಾಗಾದ್ರೆ ಅರ್ಥ ಏನು? ನೀನ್ ವಾಪಸ್ ಹೋಗಿ ದೇವ್ರ ಹತ್ರ ಏನ್ ಮಾಡು, ಕ್ಷಮಾಪಣೆ ಕೇಳಿದ್ರೆ ಈ ಯುದ್ಧಗಳು ದೇವ್ರು ನಿಲ್ಸ್ಬಹುದು. ಇವಾಗ ಸದ್ಯಕ್ಕೆ ತೀರ್ಮಾನ ಮಾಡಿದ್ದಾರೆ, ನಿನ್ ಮೇಲೆ ಕೋಪ ಇದೆ, ನಿನ್ನನ್ನು ಬರೀ ಯುದ್ಧದಲ್ಲಿ ಬಿಡ್ತಾರಂತ ಹೇಳುವಾಗ ಏನ್ ಮಾಡಿರ್ಬೇಕು? ಇದೇ ತರ ಒಂದು ಪ್ರವಾದಿ ಬಂದು ದಾವಿದ್ಗೆ ಹೇಳಿದ್ರು, ದಾವಿದು ನಿನ್ ಊರಲ್ಲಿ ಈ ತರ ಒಂದು ತಪ್ಪು ನಡೆದಿದೆ ಅಂತ. ಆಗ ದಾವಿದ್ ಹೇಳ್ತಾರೆ, ಯಾರ ಪಾಪಿ? ಆಗ ದಾವಿದ್ ಹತ್ರ ನಾತಾನ್ ಅಂತ ಪ್ರವಾದಿ ಹೇಳಿದ್ರು, ನೀನೇ ಅದಂತ. ಆಗ ವಾದ ಮಾಡಕ್ ಹೋಗ್ಲಿಲ್ಲ, ನಾನು ತಪ್ಪು ಮಾಡಿದೆ, ನಾನು ಏನ್ ಮಾಡ್ಲಿ ಅಂತ ಪ್ರವಾದಿ ಹತ್ರ ಕೇಳಿದ್ರು. ಆಗ ಪ್ರವಾದಿ ಹೇಳ್ತಾರೆ, ನಿನ್ನ ಯಾವ ಪರಿಹಾರ ದೇವ್ರು ಬೇಕಾಗಿಲ್ಲ, ದೇವ್ರು ನಿಮ್ಮನ್ನು ಕ್ಷಮಿಸ್ಬಿಟ್ರ ಅಂತ. ಅದು ದೇವ್ರು ದಾವಿದ ಮೇಲೆ ತೋರಿಸಿರೋ ಒಂದು ಪ್ರೀತಿ. ಅದೇ ತರ ಇಲ್ಲಿ ಈ ಅರಸ ಏನ್ ಮಾಡಿರ್ಬೇಕು, ದರ್ಶಿ, ನಾನು ಏನ್ ತಪ್ಪು ಮಾಡಿದೆ, ಅದು ನನ್ಗೆ ಗೊತ್ತಿಲ್ಲದ ಮಾಡಿದೆ, ನಾನು ಏನ್ ಮಾಡ್ಬೇಕು, ನಾನು ವಾಪಸ್ ದೇವ್ರ ಹತ್ರ ಬರ್ಬೇಕು ಅಂತ ಮಾಡ್ಕೊಂಡು ದರ್ಶಿ ಹತ್ರ ಕೇಳಿದ್ರೆ, ದರ್ಶಿ ಹೋಗಿ ದೇವ್ರ ಹತ್ರ ಹೇಳಿರ್ತಾರೆ. ಹೆಂಗ್ ವಾಪಸ್ ಬರೋಕೆ ಮಾರ್ಗ ದೇವ್ರು ಹೇಳ್ಕೊಟ್ಟಿರ್ತಾರೆ. ಅದನ್ನು ಬಿಟ್ಬಿಟ್ಟು ಈ ಒಳ್ಳೆ ಅರಸನಿಗೆ ಎಷ್ಟು ಕೋಪ ಬಂತು ನೋಡಿ. ಈ ದರ್ಶಿ ಹೇಳಿರೋ ಮಾತು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು, ಯುದ್ಧ ಬರ್ತದೆ ಅಂತ ಹೇಳ್ಬಿಟ್ಟು ಹಿಡ್ಕೊಂಡೋಗಿ ಸೆರೆ ಹಿಡಿದ್ಬಿಟ್ರು, ಸೆರೆಯಲ್ಲಿ ಹಾಕ್ಬಿಟ್ರು. ಈಗ ಸೆರೆಯಲ್ಲಿ ಹಾಕಿದ್ರೆ ಯುದ್ಧ ನಿಂತು ಹೋಗ್ತದ ನೋಡಿದ್ರ? ಆಗ ಏನು, ಇವ್ರನ್ನ ಇಷ್ಟು ಕಠಿಣ ಮಾಡೋದು ಯಾರು? ಈ ಮನುಷ್ಯನೊಳಗೆ ಅಹಂಕಾರ ಏನಕ್ಕೆ ಬರಬೇಕು? ಈ ನಾನಂತ ಈ ಚಿಂತೆ ಏನಕ್ಕೆ ಆಸ ಅರಸನಿಗೆ ಬಂತು? ಇದಕ್ಕೆ ಮುಂಚೆ ಇರ್ಲಿಲ್ಲ, ತಗ್ಗಿಸ್ಕೊಂಡಿರೋ ಅರಸ ಅಂತಾನೆ. ಇವಾಗ ಏನಕ್ಕೆ? ಕಾರಣ ಸ್ವಲ್ಪ ಒಳ್ಳೇದಾಗಿ ಸ್ವಲ್ಪ ಮೇಲೆ ಬರುವಾಗ 2 ಅರಸರುಗಳೆಲ್ಲ ಸೇರ್ಕೊಂಡು ಈ 2 ಗೋತ್ರ 10 ಗೋತ್ರ ಸೇರಿದ್ ನೋಡಿ. ಆಗ ಏನಾಗ್ಬಿಡ್ತಾರೆ ಗೊತ್ತಾ, ಇವರು ಈ ಪ್ರವಾದಿ ಮಾತುಗಳು ಕೇಳಲ್ಲ.
ಆಮೇಲೆ ರಾಜ್ಯವನ್ನು ನಿಲ್ಲಿಸೋಕೆ ಇವ್ರ ಬುದ್ಧಿವಂತರು ಮಾತಾಡ್ಕೊಳ್ತಾರೆ. ಅದು ಇಲ್ಲಾಗಿರೋ ತಪ್ಪು. ಕಾರಣ ಈ 10 ಗೋತ್ರಕ್ಕೆ ಬಂದಿರೋ ಶತ್ರುಗಳು ಅವರು, ಅವ್ರ ಜೊತೆಲಿ ಹೋಗಿ ಇವ್ರು ಸೇರ್ಕೊಂಡಿದ್ದಾರೆ. ಅದು ದೇವ್ರಿಗೆ ಇಷ್ಟ ಆಗಿಲ್ಲ. 10 ಗೋತ್ರ ಬೇರೆ, ನೀವ್ 2 ಗೋತ್ರ ಬೇರೆ, ನಿಮ್ಗೆ ಹೇಳಿರೋದು ಮಾಡಿ. ಏನಕ್ಕೆ ಅವನಿಗೆ ಯುದ್ಧ ಮಾಡಕ್ ಹೋಗ್ತಾ ಇದ್ದೀರಾ ಅಂತೇಳಿ ದೇವ್ರಿಗೆ ಕೋಪ ಬಂತು. ಇನ್ನು ಮೇಲೆ ನೀನು ಯುದ್ಧ ಮಾಡ್ತಾನೆ ಇರ್ಬೇಕಂತ ಹೇಳ್ಬಿಟ್ರು. ಸರಿ, ಇದು ಆಸ ಅಲ್ಲಿ ಹೋಯ್ತು. ಆಸ ತೀರೋಗ್ಬಿಟ್ರು. ಆಸ ಮಗ ಬಂದಿದ್ದಾರೆ. ಈಗ ಆಸ ಮಗ ಬಂದಿರೋದೇ ನಮ್ಗೆ 2 ಪೂರ್ವಂತ ಕಾಲ 17:1 ಓದುವಾಗ ಆಸ ಮಗ ಬಗ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು. ಇವನು ಯೆಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿಯೂ ಇಲ್ಲ ಬೇಡ, 4-5 ಓದಿ. ಇವನು ಇಸ್ರಾಯೇಲ್ಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಇಲ್ಲಿ ಹೇಳೋದೇನು, 10 ಗೋತ್ರದಲ್ಲಿ ಇರೋರಿದಾರಲ್ಲ, ಆ ಅರಸರು ಹೆಂಗ್ ನಡೀತಾ ಇದಾರೋ ಆ ತರ ನಡೀತಾ ಇಲ್ಲ. ದಾವೀದ್ ಹೆಂಗ್ ನಡೀತಾ ಇದ್ರು ನೋಡಿ, 2 ಗೋತ್ರದಲ್ಲಿ ಇದ್ದಿರೋ ದಾವೀದ್, ಅದೇ ತರ ಇವ್ರೇನ್ ಮಾಡಿದ್ರು, ತನ್ನ ತಂದೆ ಆಗಿರೋ ದಾವೀದು. ಹಾಗಾದ್ರೆ ಇವ್ರು ದಾವೀದ್ಗೆ ಮೊಮ್ಮಗನಿಗೆ ಮೊಮ್ಮಗ. ಬಟ್ ಹೇಳೋದೇನು, ನಿಮ್ ತಂದೆ, ಕಾರಣ ಇವರೆಲ್ಲ ದಾವೀದ್ ಮಕ್ಕಳು, ನಿಮ್ ತಂದೆ ಆಗಿರೋ ದಾವೀದ್ ಮಾತು ಪ್ರಕಾರ ನೀವು ನಡೀತಾ ಇದ್ದೀರಲ್ಲ ಅಂತ ಇದು ದೇವ್ರ ಲೆಕ್ಕ. ಅದಕ್ಕೆ ದೇವ್ರ ಏನ್ ಮಾಡಿದ್ರಂತೆ, ಇವರನ್ನು ತುಂಬಾ ಆಶೀರ್ವದಿಸಿದ್ರು ನೋಡಿ. ಆದದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ನೋಡಿ, ಹಾಗಾದ್ರೆ ಏನು, ಧೈರ್ಯವಾಗಿ ಇರ್ಬೋದು. ಈಗ ಯಾರು ಏನ್ ಮಾಡಕ್ಕಾಗಲ್ಲ ರಾಜ್ಯದಲ್ಲಿ. ಇವರನ್ನು ಇವರಿಗೆ ಆಪೋಸಿಟ್ ಆಗಿ ಬರಲ್ಲ. ಯಹೂದ್ಯರೆಲ್ಲರೂ ಯೆಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನು ಧನ ಘನತೆಗಳು ಹೆಚ್ಚಾದವು. ಒಳ್ಳೆ ಹಣ ಸಿಗ್ತಾ ಇದೆ ಅರಸನಿಗೆ, ಎಲ್ಲ ಬೇಕಾಗಿರೋ ಕಾರ್ಯಗಳು ಮಾಡಬಹುದು. ಇನ್ನು ಏನ್ ಮಾಡಿದ್ರು ನೋಡಿ 9ನೇ ವಚನದಲ್ಲಿ, ಇವರು ಯೆಹೋವನ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು. ನೋಡಿದ್ರ ಈ ಅರಸ ಮಾಡಿರೋ ಒಳ್ಳೆ ಕಾರ್ಯ ಏನು ನೋಡಿ. ನೀವೆಲ್ಲ ಇದೇ ಆಸನು ಮಾಡಿದ್ರು. ಆಸ ಆಮೇಲೆ ಏನ್ ಮಾಡಿದ್ರು, ಇಸ್ರೇಲ್ ಜೊತೆ ಸೇರ್ಕೊಂಡು ತಪ್ಪು ಮಾಡಿದ್ರು. ಇದೇ ಯೆಹೋಷಾಫಾಟ್ ನೋಡಿ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ ಇವರು, ಇಸ್ರೇಲ್ ಒಳಗೆ 2 ಗೋತ್ರದ ಒಳಗೆ ಎಲ್ಲರಿಗೂ ಧರ್ಮಶಾಸ್ತ್ರ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಯಹೂದದ ಸುತ್ತನ ದೇಶಗಳ ರಾಜ್ಯಗಳವರಿಗೆ ಯೆಹೋವನ ಭಯವಿದ್ದರಿಂದ ಅವರು ಯೆಹೋಷಾಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ. ನೋಡಿ, ಇವರು ದೇವ್ರನ್ನ ಹುಡುಕಿರುವಾಗ ದೇವರು ಇವ್ರ ಮೇಲೆ ಇರೋ ಭಯ ಅಕ್ಕಪಕ್ಕ ಇರೋ ರಾಜ್ಯಗಳಿಗೆ ಎಷ್ಟು ಇಟ್ಬಿಟ್ರು ಅಂತ, ಯಾರು ಯೆಹೋಷಾಫಾಟ್ ಜೊತೆಲಿ ಯುದ್ಧಕ್ಕೇನೆ ಬಂದಿಲ್ಲ ಅಂತೆ. ಕಾರಣ ಇವ್ರು ದೇವ್ರ ಮಾತು ಕೇಳಿ ನಡೆದಿರುವಾಗ ನೋಡಿ, ಇದೆಲ್ಲ ನಾವು ನೋಡ್ಬೇಕು. ದೇವ್ರ ಮಾತು ಕೇಳಿ ನಡೆದಿರೋರಿಗೆ ಯಾರು ವಿರೋಧ ಬಂದಿಲ್ಲ ಅಂತೆ, ಎಲ್ಲರಿಗೂ ದೇವ್ರ ಭಯ ಇಕ್ಸ್ಬಿಟ್ರು. ಸೊ ಅದೇ ನಾವು 12 ನೋಡ್ತಾ ಇದೀವಲ್ಲ ನೋಡಿ. ಫಿಲಿಸ್ಟಿಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ಕಾಣಿಕೆಯನ್ನು ಕಪ್ಪವನ್ನಾಗಿ ಬೆಳ್ಳಿಯನ್ನು ತಂದು ಕೊಡುತ್ತಿದ್ದರು. ಅರಬಿಯರು ತಮ್ಮ ಪಶುಗಳಲ್ಲಿ 7,000 ಓಕೆ, ಏನಾಯ್ತು, ದನಗಳು ಏನಾಯ್ತು ಇವ್ರ ಕಡೆ. ಆಗ ಊರಿಂದನೂ ಸಿಗ್ತಾ ಇದೆ. ಅಕ್ಕಪಕ್ಕ ಇರೋ ಎಲ್ಲಾ ಅರಸರುಗಳು ಏನ್ ಮಾಡ್ತಿದ್ದಾರೆ, ನೀವು ನಮ್ ಜೊತೆಲಿ ಯುದ್ಧ ಮಾಡಬಾರ್ದು, ನಾವು ನಿಮ್ ಜೊತೆಲಿ ಸಮಾಧಾನವಾಗಿ ಇರ್ತೀವಿ ಅಂತ ಅವರು ಬಂದು ಏನ್ ಮಾಡ್ತಿದ್ದಾರೆ, ಹಣಗಳು ಕೊಡ್ತಾ ಇದ್ದಾರೆ. ಈಗ ಆಯ್ತಾ, ಈಗ ಈ ತರ ಇವ್ರು ಏನಾಗ್ತಾ ಇದಾರೆ, ಹಣವಂತರಾಗಿ. ನಾವು ಸ್ವಲ್ಪ ಬಿಟ್ಬಿಟ್ಟು ಈಗ ನೆಕ್ಸ್ಟ್ ಅಧ್ಯಾಯ ಶಾರ್ಟ್ ಮಾಡ್ತಾ ಇದ್ವಿ, ಬೇಗ ಹೋಗೋಣ. 18:1. ಯೆಹೋಷಾಫಾಟನಿಗೆ ಬಹಳ ಧನ ಘನತೆಗಳುಂಟಾದವು. ಅವನು ಅಹಾಬನೊಡನೆ ನೋಡಿ ಏನಾಯ್ತು, ಈಗ ತಿರ್ಗಾ ಆಸನಿಗೆ ಏನಾಯ್ತು ಅದೇ ತಪ್ಪಿಲ್ಲಿ ನಡೀತಾ ಇದೆ ನೋಡಿ. ಈಗ ಏನಾಯ್ತು, ಕಾರಣ ದೇವರು 10 ಗೋತ್ರನು ಬಿಟ್ಟಿದ್ದಾರೆ. ಅವ್ರು ಯುದ್ಧ ಮಾಡುವಾಗ ಅದು ಅವ್ರ ಯುದ್ಧಗಳು. ಬಟ್ ಭಕ್ತಿಯಲ್ಲಿ ನಡೆಸೋದು ದೇವ್ರು ನಡೆಸ್ತಾರೆ ಇಬ್ರು, ಇವ್ರನ್ನು ಅವ್ರನ್ನು. ಬಟ್ ಯಾವಾಗ 2 ಗೋತ್ರ ಮತ್ತು 10 ಗೋತ್ರ ಒಂದಾಗಿ ಕೂಡ ಬರ್ಬೇಕು, ಅದು ದೇವ್ರು ಮಾಡ್ತಾರೆ ಅರಸಗಳ ಮುಖಾಂತರ. ದೇವ್ರು ಹೇಳ್ತಾರೆ ಪ್ರವಾದಿಗಳ ಮುಖಾಂತರ. ಈಗ ದೇವ್ರು ಹೇಳಿಲ್ಲ ಅಂದ್ರೆ ಈ 2 ಗೋತ್ರದಲ್ಲಿ ಅರಸರು, 10 ಗೋತ್ರದಲ್ಲಿ ಅರಸರ ಜೊತೆ ಏನ್ ಮಾಡಬಾರ್ದು, ಸ್ನೇಹಿತರು ಆಗ್ಬಾರ್ದು. ದೇವ್ರಿಗೆ ಇಷ್ಟ ಇಲ್ಲ ಅಂತ. ಆಗ ಏನಾಯ್ತು, ಇವರು ಹೋಗಿ ಅವ್ರ ಜೊತೆ ತಿರ್ಗಾ ಏನೋ ಆಗ್ಬಿಟ್ಟಿದ್ದಾರೆ, ಸ್ನೇಹಿತರಾಗ್ಬಿಟ್ಟಿದ್ದಾರೆ ಅಲ್ವಾ. ಆಹಾಬ್ ಅರಸನ ಜೊತೆಯಲ್ಲಿ ಸ್ನೇಹಿತನಾಗ್ಬಿಟ್ಟಿದ್ದಾರೆ. ಈಗ 5ನೇ ವಾಕ್ಯ ನೋಡಿ ಅಲ್ಲಿ. ಆಗ ಇಸ್ರಾಯೇಲ್ಯರ ಅರಸನು ತನ್ನ ರಾಜ್ಯದಲ್ಲಿದ್ದ 400 ಮಂದಿ ಪ್ರವಾದಿಗಳನ್ನು ಕೂಡಿಸಿ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು. ನೋಡಿ, ಈಗ ಇವರು ಕೂಡಿ ಬಂದಿದ್ದಾರೆ. ಈಗ ಯಾರು, 2 ಗೋತ್ರದ ಅರಸನು ಮತ್ತು 10 ಗೋತ್ರದ ಅರಸನು. ಈಗ 10 ಗೋತ್ರದ ಅರಸನಿಗೆ ವಿರೋಧವಾಗಿ ಶತ್ರು ಬಂದಿದ್ದಾರೆ. ಈಗ ಅವ್ರು ಯುದ್ಧಕ್ಕೆ ಹೋಗ್ಬೇಕು. ಈಗ ಅವ್ರು ಯುದ್ಧಕ್ಕೆ ಹೋಗ್ಬೇಕೋ ಬೇಡವಾ ಅಂತ ಅದು ಅವ್ರ ದೇವ್ರ ಹತ್ರ ಕೇಳ್ಕೊಂಡು ಮಾಡ್ಬೇಕಾಗಿರೋ ವಿಷಯ ಅದು. ಆದ್ರೆ ಈಗ ಏನಾಗಿದೆ, ಯೆಹೋಷಾಫಾಟ್ ಅರಸನ್ ಹೋಗಿ ಏನ್ ಮಾಡಿದ್ದಾರೆ, ಜೊತೆಲಿ ಸೇರ್ಕೊಂಡಿದ್ದಾರೆ. ಆಯ್ತಾ, ಸೇರ್ಬಿಟ್ಟು ಏನಾಗಿದೆ, ಈಗ ಯೆಹೋಷಾಫಾತ್ ಮತ್ತು
ಈ 10 ಗೋತ್ರದ ಅರಸರು ಇಬ್ರು ಸೇರ್ಕೊಂಡು ಯುದ್ಧಕ್ಕೆ ಹೋಗೋಣ ಅಂತ ತಯಾರಿ ಮಾಡ್ತಾ ಇರುವಾಗ ಯೆಹೋಷಾಫಾತ್ ಅರಸನಿಗೆ ಒಂದು ಮಾತು, ಒಂದು ವಿಷಯ, ಏನೋ ಒಂದು ಪ್ರವಾದಿ ಹತ್ರ ಕೇಳಿದ್ರೆ ಒಳ್ಳೇದಿರ್ತದೆ, ಕಾರಣ ಪ್ರವಾದಿ ಹತ್ರ ಕೇಳಿದ್ರೆ ನಾವು ಯುದ್ಧಕ್ಕೆ ಹೋಗ್ಬಾರ್ದು ಅಂತ ಯೆಹೋಷಾಫಾತ್ ಹೇಳ್ತಾ ಇರೋದು. ಹಾಗೇನಾಯ್ತು, ಪ್ರವಾದಿಗಳನ್ನ ಹುಡುಕ್ತಾರೆ. 7ನೇ ವಾಕ್ಯ ನೋಡಿ. ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ, ಅವನು ಇಮ್ಲನ ಮಗನಾದ ಮಿಕಾಯೇಹು ಎಂಬವನು. ಆದರೆ ನಾನು ಅವನನ್ನು ಹಗೆ ಮಾಡುತ್ತೇನೆ, ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಕೊಟ್ಟನು. ಈ 10 ಗೋತ್ರದಲ್ಲಿ ಇರೋರು ಅಲ್ಲಿ ಸುಮಾರು 400 ಚಿಲ್ಲರೆ ಪ್ರವಾದಿಗಳಿದ್ದಾರೆ. ಅವ್ರ ಹತ್ರ ಯಾವಾಗಲೂ ಕಳಿಸ್ತಾರಂತೆ. ಈ ಪ್ರವಾದಿಗಳು ಸುಳ್ಳು ಪ್ರವಾದಿಗಳು. ಇವ್ರೇನ್ ಮಾಡ್ತಾರೆ, ಅರಸನಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾತಾಡೋದು, ಅರಸನಿಗೆ ಏನ್ ಇಷ್ಟ ಆಗ್ತದೋ ಅದನ್ನು ಪ್ರವಾದನೆ ಮಾಡೋದು ದೇವರ ಹೆಸರಲ್ಲಿ. ಬಟ್ ಈ ಒಂದು ವ್ಯಕ್ತಿ ಅಂತ ಇರೋದು, ಇವ್ರು ಬಂದು ಆಕ್ಚುಲಿ ಯೆಹೋಷಾಫಾತ್ ಗೊತ್ತು ಇವ್ರ ಬಗ್ಗೆ. ಇವರೊಂದು ಒಳ್ಳೆ ಪ್ರವಾದಿ, ಇವ್ರು ಸತ್ಯ ಬಿಟ್ಟು ಬೇರೆ ಹೇಳಲ್ಲ. ಅದಕ್ಕೆ ಈ 10 ಗೋತ್ರದ ಅರಸ ಹೇಳ್ತಿದ್ದಾರೆ, ಅವ್ರ ಹತ್ರ ಕೇಳಬೇಡಿ, ಅವ್ನು ಬಂದು ನನಗೆ ವಿರೋಧವಾಗಿಯೇ ಮಾತಾಡೋದು, ಅವ್ನಿಗೇನೋ ನನ್ನ ಮೇಲೆ ಏನೋ ಕೋಪ ಇರೋ ಥರ, ನನಗೆ ಒಳ್ಳೇದೇ ಹೇಳಲ್ಲ ಅಂತ. ಅದು ಹೆಂಗೆ? ಅವರೊಂದು ಪ್ರವಾದಿ, ಅವ್ರಿಗೆ ದೇವ್ರು ತಿಳಿಸೋದೇ ಹೇಳಬೇಕು. ಅವ್ರು ದೇವ್ರು ತಿಳಿಸೋದು ಹೇಳಿದ್ರೆ ಈಗ ಹೆಂಗೆ ಆಸಾಗಿ ಇಷ್ಟ ಆಗಿಲ್ಲ, ಅದೇ ಥರ ಈ ಆಹಾಬ್ಗೆ ಇಷ್ಟ ಆಗಲ್ಲ. ಸೊ ಯೆಹೋಷಾಫಾತ್ ಹೇಳಿದಕ್ಕೆ ಏನಾಯ್ತು, ಕಳಿಸಿದ್ದಾರೆ. ಈಗ ಯೆಹೋಷಾಫಾತ್ ಬರಬೇಕು. ಈಗ ಯೆಹೋಷಾಫಾತ್ ಬರೋಕ್ ಮುಂಚೆ ಆ ಕಳಿಸಿರೋ ದೂತ ಹತ್ರ ಕೆಲವು ವಿಷಯಗಳು, ನಾನೀಗ ಸ್ಟೋರಿ ಹೇಳ್ಬಿಡ್ತೀನಿ ನಿಮ್ಗೆ, ಆಗ ನಿಮ್ಗೆ ಅರ್ಥ ಆಗ್ತದೆ. ಈಗ ಏನಾಗಿದೆ, ಈ ಪ್ರವಾದಿಗಳು ನೀವು ಈ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಯಾರಿಗೆ? ಈ ಪ್ರವಾದಿಗಳಿಗೆ. ಈ ಪ್ರವಾದಿಗಳು 10 ಗೋತ್ರದಲ್ಲಿರೋ ಸುಮಾರು 400 ಜನ ಹೋಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಯೆಹೋಷಾಫಾತಿಗೆ ಅದು ನಂಬಿಕೆ ಇಲ್ಲ. ಯೆಹೋಷಾಫಾತಿಗೆ ಈ ಮಿಕಾಯನ್ ಅಂತ ಇರೋ ಪ್ರವಾದಿ ಹೇಳ್ಬೇಕು. ಅದಕ್ಕೆ ಆಹಾಬ್ ಅರಸ ಹೇಳ್ತಿದ್ದಾರೆ, ಬೇಡ ಯೆಹೋಷಾಫಾತ್ ಅರಸ, ಅವ್ನು ನನಗೆ ಬೇಡ ಅಂತ ಹೇಳ್ತಾನೆ, ಅವ್ನು ಯಾವತ್ತೂ ನನಗೆ ಒಳ್ಳೇದು ಹೇಳಿಲ್ಲ, ಅದ ಅವನ ಹತ್ರ ಕೇಳೋದೇ ಬೇಡ, ಪ್ರವಾದಿ ಹತ್ರ ಕೇಳೋದೇ ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲ, ನೀವು ಕಳಿಸಿ ಅಂತ. ಆಗ ಇಲ್ಲಿ ನಡೆದಿರೋ ಸಂಗತಿ ಏನು, ಇಲ್ಲಿ ಆಲ್ರೆಡಿ ಈ ಸುಳ್ಳು ಪ್ರವಾದನೆ ಮಾಡಿದ್ದಾರೆ ನೋಡಿ. ಇವ್ರು ಏನ್ ಸುಳ್ಳು ಪ್ರವಾದನೆ ಮಾಡಿದಾರಂತ ಆಲ್ರೆಡಿ ಮಿಕಾಯನಿಗೆ ಗೊತ್ತಾಗಿದೆ. ಮಿಕಾಯನ್ಗೆ ದೇವ್ರು ತಿಳಿಸ್ಬಿಟ್ಟಿದ್ದಾರೆ. ಅದು ಮಿಕಾಯನ್ ಕರೆಯೋಕ್ ಹೋಗಿರೋ ದೂತ ಹತ್ರ ಮಿಕಾಯನ್ ಹೇಳ್ತಾ ಇರೋದು ಏನಾಗಿದೆ ಅಂತ ನೋಡಿ. ಅದು ಏನಾಗಿದೆ ಅಂತ ನೋಡಿ. 11 ಕಂಟಿನ್ಯೂ ಮಾಡಿ. 11 ಉಳಿದ ಪ್ರವಾದಿಗಳು ಇದೇ ತರದ ಮಾತುಗಳನ್ನು ನುಡಿದು, ರಾಮೋತ್ ಗಿಲ್ಯಾದಿಗೆ ಹೋಗು, ನೀನು ಕೃತಾರ್ಥನಾಗಿ ಬರುವಿ. ಇದು ಅವ್ರು ಹೇಳಿರೋ ವಿಷಯ. ಯಾರು? ಆ ಪ್ರವಾದಿಗಳು. ಈಗ ಇವ್ರು ಹೋಗ್ಬಿಟ್ಟು ಏನ್ ಮಾಡಿದ್ದಾರೆ, ಈ ಪ್ರವಾದಿ ಅಂತ ಹೇಳ್ತಿದ್ದಾರೆ, ಆ ಪ್ರವಾದಿ ಹೇಳಿದ್ದಾರೆ, ನೀವೇನ್ ಹೇಳ್ತಾ ಇದ್ದೀರ ಅಂತ. ಆಗ ಇವ್ರು ಅದ್ರಲ್ಲಿ ನಡೆದಿರೋದು ಏನಂತ ಹೇಳ್ತಾರೆ ನೋಡಿ. 12 ಮಿಕಾಯೆಹುವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ, ಎಲ್ಲಾ ಪ್ರವಾದಿಗಳು ಏಕ ಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಿರುತ್ತಾರೆ, ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಹೇಳಿದನು. ಹಾಗಾದ್ರೆ ಏನು, ಇಲ್ಲಿ ಪ್ರವಾದಿಗಳು ಹೇಳ್ಬಿಟ್ಟಿದ್ದಾರೆ, ಹೋಗಿ ದೇವ್ರು ನಿಮ್ ಕೈಗೆ ಒಪ್ಪಿಸ್ಬಿಡ್ತಾರಂತ. ಯಾರು? ಯೆಹೋವನ ಹೆಸರಲ್ಲಿ. ಅದು ಯೆಹೋಷಾಫಾತ್ ಅರಸನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಯೆಹೋಷಾಫಾತ್ ಇನ್ನೊಂದು ಪ್ರವಾದಿನ ಕೇಳೋದು ಒಳ್ಳೇದಂತ ಮಿಕಾಯನ್ ಅಂತ ಇರೋ ಕಡೆ ಕಳಿಸ್ತಾ ಇದ್ದಾರೆ. ಈ ದೂತರುಗಳು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಿದ್ದಾರೆ, ನೋಡಿ ಆಲ್ರೆಡಿ 400 ಜನ ಹೇಳ್ಬಿಟ್ಟಿದ್ದಾರೆ, ಈಗ ನೀನು ಅದೇ ತರ ಹೋಗು ಅಂತ ಹೇಳ್ಬಿಡು, ನೀವು ಅವ್ರ ಜೊತೆ ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳ್ತಾ ಇದೀಯಾ? ಹಾಗಾದ್ರೆ ಏನ್ ಅರ್ಥ? ಖಂಡಿತ ಇವ್ರು ಬೇಡ ಅಂತ ಹೇಳ್ತಾರೆ. ಯಾರು? ಹೋಗ್ಬೇಡಿ, ದೇವ್ರು ಕೊಡಲ್ಲ ಅಂತ. ಹಾಗಾದ್ರೆ ಆ ಯುದ್ಧಕ್ಕೆ ಹೋಗೋದು ದೇವ್ರಿಗೆ ಚಿತ್ತ ಇಲ್ಲ. ಯಾರ್ಯಾರು ಹೋಗ್ಬಾರ್ದು? ಯೆಹೋಷಾಫಾತು ಆಹಾಬು ಸೇರ್ಕೊಂಡ ಯುದ್ಧಕ್ಕೆ ಹೋಗ್ಬಾರ್ದು. ಮತ್ತು ಆಹಾಬ್ ಹೋಗ್ಬೇಕಂತ ಎಲ್ಲ ಕೇಳಿದ್ರೆ ಅದು ದೇವ್ರ ಹತ್ರ ಕೇಳಬೇಕು, ಅಲ್ಲಿ ಯೆಹೋಷಾಫಾತ್ ಹೋಗಿರ್ಬಾರ್ದು. ಈಗ ಏನಾಯ್ತು, ಯೆಹೋಷಾಫಾತ್ ಆಹಾಬ್ ಇಬ್ರು ಸೇರ್ಕೊಂಡು ಯುದ್ಧ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ ಅಂತ 400 ಪ್ರವಾದಿಗಳು ಸುಳ್ಳು ಹೇಳಿದ್ದಾರೆ. ಏನಂತ? ದೇವ್ರು ಹೋಗಿ ಅಂತ ಹೇಳಿದ್ರಂತ. ಈ ಪ್ರವಾದಿ ಬೇಡ ಅಂತ ಹೇಳ್ತಿದ್ದಾರೆ. ಆಗ ಕ್ವಶನ್ ಬಂತು, ಆ ಪ್ರವಾದಿಗಳು ಹೇಳಿದ್ರಲ್ಲ, ಅದಕ್ಕೆ ಮಿಕಾಯನು ಏನಾಯ್ತು, ಈ ಪ್ರವಾದಿಗಳು ಭೂಮಿಯಲ್ಲಿ ಸುಳ್ಳು ಹೇಳೋಕ್ ಮುಂಚೆ ಏನಾಯ್ತಂತ ಇರೋ ವಿಷಯ ಈ ಪ್ರವಾದಿ ಆ ದೂತರಿಗೆ ಹೇಳ್ಕೊಡ್ತಾ ಇದ್ದಾರೆ ಏನಾಯ್ತಂತ. ನೋಡಿ, ಓದಿ 13. ಅದಕ್ಕೆ ಮಿಕಾಯೆಹುವು, ಯೆಹೋವನಾನೇ, ನನ್ನ ದೇವರು ಹೇಳುವುದನ್ನೇ ನುಡಿಯುತ್ತೇನೆ, ನಾನು ಸುಳ್ಳು ಹೇಳಲ್ಲ, ಈಗ ದೇವ್ರು ನನ್ಗೆ ಏನ್ ಹೇಳ್ತಾರೋ ಅದೇ ನಾನು ಹೇಳ್ತಾ ಇದ್ದೇನೆ. ಇವಾಗ ದೇವರು ಏನಾಗಿತ್ತು ಅಂತ ಪ್ರಕಟಣೆ ಮಾಡ್ಕೊಡ್ತಾ ಇದ್ದಾರೆ. ಯಾರಿಗೆ? ಮಿಕಾಯನಿಗೆ. ಈಗ ದೇವರು ಈಗ ಕೇಳಿರ್ತಾರೆ, ದೇವರೇ ನಾನು ಏನ್ ಹೇಳಲಿ, ಈ 400 ಜನ ಹೋಗಿ ಅಂತ ಹೇಳಿದ್ದಾರೆ, ಈಗ ನಾನು ಏನ್ ಹೇಳಲಿ ಅಂತ ಕೇಳುವಾಗ ದೇವ್ರು ಪ್ರಕಟಣೆ ಮಾಡ್ಕೊಟ್ರು ಆ ಪ್ರವಾದಿಗಳು ಏನಕ್ಕೆ ಹೇಳಿದ್ರಂತ. ಅದೇನ್ ಪ್ರಕಟಣೆ ನೋಡಿ, ನಂದೇ ಯೆಹೋವ ದೇವ್ರು ಹೇಳೋದೇ ಹೇಳ್ತೀನಿ, ನಾನು ನೋಡ್ದೆ. ಹಾಗಾದ್ರೆ ಇವ್ರು ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಅವನು ಅರಸನ ಬಳಿಗೆ ಬಂದಾಗ ಅರಸನು, ಮಿಕಾಯಾಹುವೇ, ನಾನು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕೆ ಹೋಗಬಹುದು ಹೋಗಬಾರದು ಎಂದು ಕೇಳಲು, ಅವನು ಹೋಗಬಹುದು,
ಕೃತಾರ್ಥರಾಗಿ ಬರುವಿರಿ, ವೈರಿಗಳು ನಿಮ್ಮ ಕೈವಶರಾಗುವರು ಎಂದು ಹೇಳಿದನು. ಹ್ಮ್ ಆಗ ಅರಸನು ಆಕ್ಚುಲಿ ಅವನಿಗೆ- ನಾವು ಇವ್ರು ಹೇಳಿದಾರೆ ಅಂತ ತಿಳ್ಕೊಳ್ತೀವಿ, ಬಟ್ ನಿಜ ನೋಡಿ ಏನಾಯ್ತಂತ. ಹ್ಮ್. ಓಕೆ, ನಿಜ ದೇವ್ರ ಚಿತ್ತ ನೋಡಿ. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ನೋಡಿ, ಅನ್ನಲು. ಏನಕ್ಕೆ ಕೋಪ ಬರ್ಬೇಕು ಅವ್ರಿಗೆ? ನೀನ್ ಸತ್ಯನೇ ಹೇಳ್ಬೇಕಂತ ಏನಕ್ಕೆ? ಹೋಗು, ನೀನ್ ಗೆದ್ದು ಬರ್ತಿ ಅಂತ ಹೇಳಿದ್ರೆ ಅದು ಒಳ್ಳೇದಾಯ್ತಲ್ಲ. ಹಾಗಾದ್ರೆ ಫುಲ್ ರೆಕಾರ್ಡ್ ಆಗಿಲ್ಲ ಇಲ್ಲಿ. ಈಗ ನೀನ್ ಹೋಗು, 400 ಜನ ಹೇಳಿದ್ದಾರೆ, ಇವ್ರು ಹಂಗೆ ಹೇಳಿದ್ರೆ ಒಳ್ಳೇದಾಯ್ತಲ್ಲ, ನಾವು ಹೋಗ್ತಿರೋದ ಸಂತೋಷ, ನೀನ್ ಒಳ್ಳೇದ್ ಮಾತು ಹೇಳಿದೆ ಅಂತ ಹೇಳಿರ್ಬೇಕಲ್ಲ. ನಿನ್ಗೆ ಹೇಳಿದಲ್ಲ, ನೀನ್ ಕರೆಕ್ಟ್ ಆಗಿ ಹೇಳ್ಬೇಕು. ಯಾಕೆ ಹಾಗಾದ್ರೆ ಏನೋ ಬೇರೆ ಹೇಳಿದ್ದಾರೆ ಅವರು. ಅದಕ್ಕೆ ಅರಸನಿಗೆ ಮಿಕಾಯಲ್ ಮೇಲೆ ಕೋಪ ಬಂತು. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯ, ನೀನು ಪ್ರವಾದಿಗೆ ಆಪೋಸಿಟ್ ಹೇಳೋದಂತ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಉಲ್ಟಾ ಆಯ್ತು. ನೆಕ್ಸ್ಟ್, ಅವನು ಇಸ್ರಾಯೇಲರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚೆದರಿ ನೋಡ್ರ, ಹೋದ. ಇದೇ ನಾನ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ನೀನ್ ಹೋಗ್ತೀಯ, ನೀನ್ ಸತ್ತೋಗ್ಬಿಟ್ರೆ ಖಂಡಿತ ಏನಾಗ್ತದೆ ನೋಡು, ಇಸ್ರೇಲ್ಗೆ ಕುರುಬನಿಲ್ಲ, ಅರಸ ಸತ್ತೋಗ್ಬಿಡ್ತಾನೆ. ಇದಂಗೆ ಆಗ ನೀನ್ ಹೋಗು ಗೆದ್ಬಿಡ್ತಿ ಅಂತ ಹೇಳಿರೋದು ಹೆಂಗೆ? ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ಸಿಚುವೇಶನ್ ಬಂತು. ಒಂದೇನು, ಇಸ್ರೇಲ್ ಜನರಿಗೆ ಅರಸರಿರಲ್ಲ ಅಂತ. ಏನಾಯ್ತಂತ ನೋಡೋಣ ಆಮೇಲೆ. ಓಕೆ, ನೆಕ್ಸ್ಟ್ ನೋಡಿ, ಅಲ್ಲಿ ಏನಾಯ್ತು ಡೀಟೇಲ್ ನೋಡಿ. 18. ಅದಕ್ಕೆ ಮಿಕಾಯೆಹುವು, ಅದಿರಲಿ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು, ಪರಲೋಕ ಸೈನ್ಯಗಳು ಆತನ ಎಡಬಲಗಳಲ್ಲಿ ನಿಂತಿದ್ದನ್ನು ಕಂಡೆನು. ಯೆಹೋವನು ತನ್ನ ಹತ್ತಿರ ನಿಂತಿರುವವರನ್ನು, ಇಸ್ರಾಯೇಲರ ಅರಸನಾದ ಅಹಾಬನು ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರೇಪಿಸುವಿರಿ ಎಂದು ಕೇಳಿದಾಗ, ನೋಡಿದ್ರೆ ಈಗ ಏನಾಯ್ತು, ಈ ಮಾತು ಪರಲೋಕದಲ್ಲಿ ನಡೀತಾ ಇದೆ. ಈ ಭೂಮಿಯಲ್ಲಿ ಪ್ರವಾದಿಗಳು ಬಂದು 400 ಜನ ಅರಸನಿಗೆ ನೀನು ಹೋಗು ಅಂತ ಹೇಳೋಕ್ ಮುಂಚೆನೆ ಇದು ಮೇಲೆ ಪರಲೋಕದಲ್ಲಿ ಮಾತನಾಡಿದಿದೆ. ಏನಾಯ್ತಂತೆ, ಯೆಹೋವ ದೇವರು ಸಿಂಹಾಸನ ಕೂತಿರುವಾಗ ಅಕ್ಕಪಕ್ಕ ಸೇವೆ ಮಾಡೋರು ಗಾಳಿ ಶರೀರದಲ್ಲಿರೋ ದೂತರುಗಳು ನಿಂತಿದ್ದಾರೆ. ಸ್ಪಿರಿಟ್, ಗಾಳಿ ಶರೀರದಲ್ಲಿ ದೂತರುಗಳು ನಿಂತಿದ್ದಾರೆ. ಅಲ್ಲಿ ಯೆಹೋವ ಕೇಳ್ತಾರೆ ನೋಡಿ, ನನಗೆ ಸೇವೆ ಮಾಡೋಕ್ ಯಾರು ಹೋಗ್ತೀರಾ ಕೆಳಗೆ ಅಂತ. ಅದೇ ಕಂಟಿನ್ಯೂ ಮಾಡಿ. 18. 19. ಯೆಹೋವನು ತನ್ನ ಹತ್ತಿರ ನಿಂತವರನ್ನು, ಇಸ್ರಾಯೇಲರ ಅರಸನಾದ ಆಹಾಬನ ಹತನಾಗಿ ಬೀಳುವಂತೆ ಅವನನ್ನು ರಾಮೋತ್ ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರೇಪಿಸುವಿರಿ ಎಂದು ಕೇಳಿದಾಗ, ಒಬ್ಬನು ಈ ತರವಾಗಿಯೂ ಇನ್ನೊಬ್ಬನು ಆ ತರವಾಗಿಯೂ ಕೇಳದಂತೆ, ಯಾರ್ರೀ ಹೋಗಿ ಅವ್ರು ಹೋಗ್ಬೇಕಂತ ಹೇಳಿರೋದು ನಿಮ್ಮಲ್ಲಿ ಅಂತ. ಹಾಗಾದ್ರೆ ಇದು ಹೆಂಗಿದೆ ಲ್ಯಾಂಗ್ವೇಜು? ಯಾರು ಇಲ್ಲಿ ಪ್ರವಾದಿಗಳ ಹತ್ರ ಏನೋ ಆಗಿದೆ, ಪ್ರವಾದಿಗಳು ಹೋಗಿ ಅಂತ ಹೇಳಿದ್ರು, ಮೇಲೆ ಮಾತಾಡ್ತಾ ಇದ್ದಾರೆ. ಯಾರು ಹೋಗಿ ಹೇಳಿರೋದಂತ ದೇವರಲ್ಲಿ ಕೇಳುವಾಗ ಒಂದು ದೂತ ಬಂದು ನಿಂತ್ಕೊಳ್ತಾರೆ ನೋಡಿ. ಕಡೆಯಲ್ಲಿ ಒಂದು ಆತ್ಮವು ಯೆಹೋವನ ಮುಂದೆ ಬಂದು ನಿಂತು ಆತನಿಗೆ, ನಾನು ಹೋಗಿ ಅವನನ್ನು ಪ್ರೇರೇಪಿಸುವೆನು ಅಂದಿತು. ಹಾಗಾದ್ರೆ ಏನರ್ಥ? ಇದು ಆರ್ಡರ್ ನೋಡಿ ನೀವು. ಈಗ ಇದು ಆಕ್ಚುಲಿ ಫ್ಲಾಶ್ ಬ್ಯಾಕ್. ಇದು ನೀವು ಬರ್ದಿರೋದು, ನೀವೀಗ ಪಿಕ್ಚರ್ ಮಾಡ್ಬೇಕು ಏನಾಯ್ತು. ಆಕ್ಚುಲಿ ಇಲ್ಲಿ ಆಲ್ರೆಡಿ ಸುಳ್ಳು ಆಗಿದೆ. ಈಗ ದೇವ್ರ ಮೇಲೆ ಕೇಳುವಾಗ ಅಲ್ಲಿ ಹೇಳ್ತಾ ಇರೋದು ಬರೋಕ್ ಮುಂಚೆ ದೇವ್ರ ಗೊತ್ತಿತ್ತು. ಏನಂತ, ಯಾರು ಹೋಗ್ತೀರಂತ ಕೇಳುವಾಗ ಒಂದು ದೂತ ಬಂದು ಹೇಳೋದಂತ, ನಾನು ಹೋಗ್ತೇನೆ, ನಾನು ಹೋಗಿ ಎಲ್ಲಾ ಪ್ರವಾದಿಗಳಿಗೂ ಸುಳ್ಳು ಹೇಳುವ ಪ್ರೇರೇಪಣೆ ಮಾಡ್ತೀನಿ ಅಂತ. ಹೇಗೆ ಪ್ರೇರೇಪಿಸುವಿ ಎಂದು ಯೆಹೋವನು ಕೇಳಲು, ನೋಡಿ, ಬರೋಕ್ ಮುಂಚೆ ಆಗಿರೋ ವಿಷಯ ಅದು ಅಲ್ವಾ? ಅದು, ನಾನು ಅಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು. ನೋಡಿದ್ರೆ, ನಾನು ಹೋಗಿ ಏನ್ ಮಾಡ್ತೇನೆ, ನಾನು ಹೋಗಿ ಈ ಪ್ರವಾದಿಗಳಿಗೆ ಹೋಗೋಕ್ ಕೇಳು ಅಂತ 400 ಜನಗೆ ಈ ಒಂದು ದೂತ ಬಂದು ಹೇಳ್ಬಿಟ್ಟು ಮೇಲೆ ಹೋಗ್ಬಿಟ್ಟು ನಿಂತಿದ್ದಾರೆ. ಈ ಆಗಿರೋ ವಿಷಯ ಮಿಕಾಯಲ್ಗೆ ದೇವ್ರು ತೋರಿಸ್ಕೊಟ್ರು. ಈಗ ಮಿಕಾಯ ಬಂದು ಅರಸನ್ಗೆ ಹೇಳ್ತಿದ್ದಾರೆ, ನೋಡಿ, ನಿಮ್ ಪ್ರವಾದಿಗಳು ಬಂದು ಹೇಳಿರೋದು ಮೇಲಿಂದ ಒಂದು ಸುಳ್ಳು ಹೇಳುವ ಆತ್ಮ ಬಂದು ಹೇಳಿರೋದು, ನಿಜವಾಗಿರೋ ಆತ್ಮ ಬಂದು ಹೇಳಲಿಲ್ಲ. ಅದಕ್ಕೆ ನೀವು ಹೋಗ್ಬೇಡಿ, ಹೋದ್ರೆ ಸತ್ತೋಗ್ಬಿಡ್ತೀರಾ. ಆಗ ಏನಾಯ್ತು, ಕೇಳಲ್ಲ. ಆಗ ಅಲ್ಲಿರೋ ಒಬ್ರು ಬಂದು, 400 ಪ್ರವಾದಿಗಳು ಒಬ್ರು ಬಂದು ಈ ಮಿಕಾಯನ್ ಹೊಡೆದ್ಬಿಟ್ಟು ಆತ್ಮ ಯಾವ ಕಡೆ ಹೋಯ್ತು ಅಂತ ಕೇಳ್ತಾರೆ. ಹಂಗಾದ್ರೆ ಏನರ್ಥ? ಪರಿಹಾಸ ಮಾಡೋದು. ನೀನ್ ನೋಡಿರೋ ಆತ್ಮ ನಮ್ಗೆ ಬಂದು ಸುಳ್ಳು ಹೇಳ್ತೆ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿ ಹೋದ್ರು ಅವರು? ನಾವು ನೋಡಿಲ್ಲ. ಇವ್ರು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇವ್ರು ಆಮೇಲೆ ಪ್ರವಾದನೆ ಮಾಡಿದ್ದಾರೆ. ಆಮೇಲೆ ಬಂದು ಮಿಕಾಯನ್ ಹತ್ರ ಕೇಳಿರೋದು. ಮಿಕಾಯನ್ ಈಗ ಆಗಿರೋ ವಿಷಯ ಎಲ್ಲ ಹೇಳುವಾಗ ಮಿಕಾಯನ್ ನಂಬ್ತಾ ಇಲ್ಲ. ಯುದ್ಧಕ್ಕೆ ಹೋದ್ರು. ಏನಾಯ್ತು ಗೊತ್ತಾ? ಸತ್ತು ಹೋಗ್ಬಿಟ್ರು. ಅಲ್ಲೇ ಫುಲ್ ಇದೆ. ಎಲೀಷಾ ಹೇಳಿರೋ ಪ್ರವಾದನೆ ನೆರವೇರುತ್ತು. ಆಹಾಬ ರಕ್ತವನು ನಾಯಿ ನಕ್ಕುತ್ತೆ ಅಂತ. ನೋಡಿ, ದೇವ್ರ ಮರೆಯಲ್ಲ ಕೆಲವು ವಿಷಯಗಳು.
ಅದಕ್ಕೆ ದೇವರಿಗೆ ಕರೆಕ್ಟ್, ದೇವ್ರ ಪ್ರವಾದಿಗಳು ಕರೆಕ್ಟ್ ಆಗ್ಬೇಕಂತ ದೇವ್ರ ಕಡೆ ಸೇವೆ ಮಾಡೋರು ಯಾರೋ ಒಬ್ರು ಬಂದು ಇಲ್ಲಿ ಸುಳ್ಳು ಹೇಳಿರೋದು. ಅದಕ್ಕೆ ಇವನ್ ಕೇಳಲ್ಲ. ಈಗ ಮಿಕಾಯಿನ್ ಹೇಳಿದ್ರೆ ಕೇಳಲ್ಲ, ಹೋಗ್ಬಿಟ್ರು. ಈಗ 19:1 ನೋಡಿ. ಯೆಹೂದದ ಅರಸನಾದ ಯೆಹೋಷಾಫಾಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿದನು. ನೋಡಿದ್ರೆ ಈ ವಿಷಯ ಓದ್ ನೋಡಿ. ಆಕ್ಚುಲಿ ಜನರು ಯೆಹೋಷಾಫಾತ್ ಹಿಂದೆ ಹೋದ್ರಂತೆ ಸಾಯಿಸಕ್ಕೆ. ಆಗ ಯೆಹೋಷಾಫಾತ್ ಕಿರಿಸ್ಕೊಂಡು ಹೇಳದಂತೆ, ನಾನು ಇಸ್ರೇಲ್ ಅರಸನಲ್ಲ, ನಾನು ಯೂದ ಅರಸನ ಅಂತ ಹೇಳೋರು ಬಿಟ್ಬಿಟ್ರಂತೆ. ಅದೇ ಇಲ್ಲಿ ಬರ್ದಿ, ನೀವು ಹಿಂದೆ ಹೋದೋ ಗೊತ್ತಾಗ್ತದೆ. ವಾಪಸ್ ಮನೆಗೆ ಬಂದ್ಬಿಟ್ರು. ಹಾಗಾದ್ರೆ ಆಹಾಬ್ ಸತ್ತೋಗ್ಬಿಟ್ರು, ಯೆಹೋಷಾಫಾತ್ ವಾಪಸ್ ಬಂದ್ರು. ಈಗ ಒಂದು ಪ್ರವಾದಿಯನ್ನು ದೇವ್ರು ಕಳಿಸ್ತಾ ಇದಾರೆ ನೋಡಿ. ಏನ್ ಹೇಳ್ತಾ ಇದಾರೆ ನೋಡಿ 19:2. ಅವನು ಯೆರೂಸಲೇಮಿಗೆ ಬರಲು ಹನಾನಿಯನ ಮಗನಾದ ಯೇಹು ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದೋ, ಯೆಹೋವನ ಹಗೆಗಾರನನ್ನು ಪ್ರೀತಿಸುವುದೋ? ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ನೋಡಿದ್ರೆ ಸೇಮ್ ಆಶಾ ಮಾಡಿರ್ತಾರ, ಇವ್ರ ಮೇಲೆ ಆಶಾ ಅರಸ ಮಾಡಿರ್ತಾರ, ಇವ್ರ ಮೇಲೂ ತಪ್ಪು ಬಂತು. ಯೆಹೋಷಾಫಾತ್ ಎಷ್ಟು ಒಳ್ಳೆ ಅರಸ ನೋಡಿ. ಎಲ್ಲರಿಗೂ ಧರ್ಮಶಾಸ್ತ್ರ ಹೇಳ್ಕೊಡೋಕೆ ಯಾಜಕರನ್ನೆಲ್ಲ ಕಳಿಸ್ಕೊಟ್ರು. ಇವಾಗ ಸ್ವಲ್ಪ ಹಣ ಎಲ್ಲ ಬರುವಾಗ ಏನಾಯ್ತು, ಆಹಾಬ್ ಅರಸನ ಜೊತೆ ಸೇರ್ಕೊಂಡ್ರು, ಯುದ್ಧಕ್ಕೆ ಹೋದ್ರು. ದೇವ್ರು ಕಾಪಾಡ್ಕೊಂಡು ಬಂದ್ರು, ಕಾರಣ ಇವ್ರು ಮಾಡಿರೋ ಒಳ್ಳೇದಕ್ಕೆ. ಆಮೇಲೆ ಪ್ರವಾದಿಯನ್ನು ಕಳಿಸ್ಬಿಟ್ಟು ದೇವ್ರು ತಿಳಿಸ್ತಾ ಇದ್ದಾರೆ, ಯೆಹೋಷಾಫಾತ್ ನೀನು ಹೋಗಿರೋದು ಒಳ್ಳೇದಲ್ಲ. ದೇವರ ಭಕ್ತಿ ಇಲ್ಲ ಜನರಿಗೆ, ದೇವ್ರ ಮೇಲೆ ಪ್ರೀತಿ ಇಲ್ಲ ಜನರಿಗೆ ನೀನು ಸಹಾಯ ಮಾಡಕ್ ಹೋಗಿರೋದು ಒಳ್ಳೇದಲ್ಲ. ದೇವ್ರಿಗೆ ಇಷ್ಟ ಅಲ್ಲ. ದೇವರಿಗೆ ನಿನ್ ಮೇಲೆ ಕೋಪ ಬಂತು. ನೆಕ್ಸ್ಟ್, ಆದರೂ ನೀನು ದೇಶದೊಳಗಿಂದ ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟಿದ್ದರಿಂದ ನಿನ್ನಲ್ಲಿ ಸುಶೀಲತೆಯು ಉಂಟೆಂದು ತಿಳಿದು ಬಂತು ಎಂಬುದಾಗಿ ಹೇಳಿದನು. ನೋಡಿದಾಗ ಪ್ರವಾದಿ ಹೇಳ್ತಿದ್ದಾರೆ, ನನಗೆ ಇನ್ನೊಂದು ವಿಷಯ ಗೊತ್ತಾಯ್ತು ಯೆಹೋಷಾಫಾತ್, ನೀನು ಆಸಾ ಥರ ಅಲ್ಲ. ಹೇಳಿ ಬಂದ್ರೆ ನಿನಗೆ ನಾನು ದೇವ್ರ ಕೋಪ ಅಂತ ಹೇಳ್ದಲ್ಲ. ಯೆಹೋಷಾಫಾತ್ ಈ ಪ್ರವಾದಿ ಮೇಲೆ ಕೋಪ ಮಾಡಿಲ್ಲ, ಸೆರೆಗೂ ಹಾಕಿಲ್ಲ. ಬಟ್ ಏನ್ ಮಾಡದಂತ ನೋಡಿ 4ನೇ ವಾಕ್ಯ. ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದ ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯೀಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು. ಅವನು ಯೆಹೂದ ದೇಶದ ಪ್ರತಿಯೊಂದು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ, ನೀವು ಹೇಗೆ ಕೆಲಸ ಮಾಡುತ್ತೀರಿ ಎಂಬುದರ ವಿಷಯ ನೋಡಿಕೊಳ್ಳಿರಿ. ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ, ಯೆಹೋವನಿಗೋಸ್ಕರವೇ. ನ್ಯಾಯ ವಿಚಾರಣೆ ನಡೆಯುವಾಗ ಆತನು ನಿಮ್ಮ ಮಧ್ಯದಲ್ಲಿರುತ್ತಾನೆ. ಹೀಗಿರುವಲ್ಲಿ ನೋಡಿ ಏನ್ ಮಾಡಿದ್ರು, ತಿರ್ಗಾ ದೇವರ ಧರ್ಮಶಾಸ್ತ್ರ ಸ್ಥಾಪನೆ ಮಾಡಿದ್ರು. ದೇವ್ರ ಭಕ್ತಿಯಿಂದ ತಪ್ಪಾಯ್ತು ಅಂತ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಹೌದು, ನಾನು ಮಾಡಿರೋದು ತಪ್ಪೆ ಅಂತ ಸ್ವೀಕಾರ ಮಾಡಿಕೊಂಡು ತಿತ್ಕೊಂಡು ಬಂದಿದ್ದಕ್ಕೆ ಏನಾಯ್ತು, ತಿರ್ಗಾ ದೇವರವ್ರನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ರು. ಯಾರನ್ನು? ಯೆಹೋಷಾಫಾತನ್ನು. ಆ ಒಂದು ಸಂಗತಿ ನಿಮ್ಗೆ 20ನೇ ಅಧ್ಯಾಯದಲ್ಲಿ ಇದೆ, ಪೂರ್ತಿ ಸ್ಟೋರಿ ಈಗ. ಸೊ 20ನೇ ಅಧ್ಯಾಯದಲ್ಲಿ ಏನಾಯ್ತು, 1ನೇ ವಾಕ್ಯ ನೋಡಿ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೊಗೌನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಯೆಹೋಷಾಫಾಟ್ ಅಂತ ಹಾಕಿದ್ರೆ ಇಂಗ್ಲಿಷ್ ಅಲ್ಲಿ ಯೆಹೋಷಾಫಾತ್, ಅದು ಕನ್ನಡದಲ್ಲಿ ಯೆಹೋಷಾಫಾಟನು ಹೆಸರು ಇದಾಗಿದೆ. ಓಕೆ, ಯೆಹೋಷಾಫಾಟ್. ಓಕೆ, ಈಗ ಯೆಹೋಷಾಫಾತ್. ಈಗ ನಿಮ್ಗೆ ಕೆಲವು ಅಕ್ಕಪಕ್ಕ ರಾಜ್ಯ ಏನಾಗ್ಬಿಡ್ತು, ಯುದ್ಧಕ್ಕೆ ಬಂದ್ಬಿಟ್ರು. ಈಗ ಇದೇ ತರ ಏನಾಯ್ತು, ಅಲ್ಲೂ ದೇವ್ರು ಹೇಳಿದ್ರು ಅವರಿಗೆ, ನಿನಗೆ ಫುಲ್ ಯುದ್ಧ ಇರ್ತದೆ ಅಂತ. ಬಟ್ ಆಸಾ ಅರಸ ತಿತ್ಕೊಂಡಿಲ್ಲ. ಇಲ್ಲಿ ಯೆಹೋಷಾಫಾತ್ ಅರಸ ನೋಡಿ ಏನ್ ಮಾಡ್ತಿದ್ದಾರೆ, ತಿತ್ಕೊಂಡಿದ್ದಾರೆ. ತಿರ್ಗಾ ಸ್ಥಾಪನೆ ಮಾಡಿದ್ರು. ದೇವ್ರ ಜನರನ್ನು ಭಕ್ತಿಗೆ ವಾಪಸ್ ಕರ್ಕೊಂಡು ಬಂದ್ರು, ಮಾಡಿರೋ ತಪ್ಪು ಬಿಟ್ಟುಬಿಟ್ಟು. ಆಮೇಲೆ ಯುದ್ಧಕ್ಕೆ ಬಂದ್ರು ಅಕ್ಕಪಕ್ಕ ಇರೋರು. ಸ್ವಲ್ಪ ಮೇಲೆ ಕೆಳಗೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಏನೋ ಆಗಿದೆ ಅಂತ, ಕಾರಣ ಅವರೆಲ್ಲ ಭಯ ಇತ್ತು, ಹಣನ ಕೊಟ್ಟಿರೋರು. ಈಗ ಅವ್ರು ಯುದ್ಧಕ್ಕೆ ಬಂದಿದ್ದಾರೆ ಅಕ್ಕಪಕ್ಕ ಇರೋರು. ಈ ಯುದ್ಧದಲ್ಲಿ ನೋಡಿ 13ನೇ ವಾಕ್ಯ. ಈಗ ಎಲ್ಲ ಸೇರ್ಕೊಂಡಿದ್ದಾರೆ ಯುದ್ಧಕ್ಕೆ, ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ, ಜನ ಎಲ್ಲರಿಗೂ ಭಯ ಆಗಿದೆ. ಈಗ 13ನೇ ವಾಕ್ಯ. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತ್ಯನಿಗೆ ಹುಟ್ಟಿದ ಯೆಗೀಯೇಲನು ಮರಿಮಗನು, ಬೆನಾಯನ ಮೊಮ್ಮಗನು. 14, 13 ನೋಡಿ, 13. ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ನೋಡಿದ್ರ, ಅರಸ ಯುದ್ಧಕ್ಕೆ ಬಂದಿದ್ದಾರೆ. ಕತ್ತಿ ಎತ್ಕೊಂಡು ಬನ್ನಿ ಅಂತ ಏನು ಹೇಳಲಿಲ್ಲ, ಯುದ್ಧಕ್ಕೆ ತಯಾರು ಮಾಡೋಣ ಅಂತ ಏನು ಹೇಳಲಿಲ್ಲ. ಒಂದೇ ಮಾತು, ಎಲ್ಲರೂ ಬನ್ನಿರಿ, ನಮ್ಮಲ್ಲಿ ಭಕ್ತಿ ಇದೆ.
ನಾವು ದೇವ್ರ ಮುಂದೆ ನಿಂತ್ಕೊಳ್ಳೋಣ ಅಂತ ಎಲ್ಲರೂ ದೇವ್ರ ಬಂದೇ ಯಹೂದ್ಯರೆಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಓಕೆ, ನಾನು ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ. 17ನೇ ವಾಕ್ಯ, ಪ್ರವಾದಿ ಬಂದು ಏನ್ ಹೇಳ್ತಾರೆ ನೋಡಿ. 17. ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ನೋಡ್ದ, ದೇವ್ರು ಹೇಳಿದ, ಸರಿ, ನೀನ್ ನನ್ನ ಕಡೆ ತಿರುಗಿದ್ದೀರಾ, ನಾನು ನಿಮ್ ಜೊತೆಲಿ ಇದ್ದೀನಿ, ನೀವು ಯುದ್ಧಕ್ಕೆ ಹೋಗ್ಬೇಕು. ಯುದ್ಧಕ್ಕೆ ಬರೋ ಜನ ಬರ್ತಾರಲ್ಲ, ಆ ಬೆಟ್ಟದ ಮೇಲೆ ನೀವು ಹೋಗ್ಬೇಕು, ಆದ್ರೆ ನೀವು ಯಾರು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ನೋಡಿ, ಕಾರಣ ಈ 15 ಕೊನೆಯಲ್ಲಿದೆ, ಯುದ್ಧ ನಿಮ್ದಲ್ಲ ನಮ್ದಂತ ಹೇಳ್ತಾರೆ ದೇವರಲ್ಲಿ. ಕೊನೆಯಲ್ಲಿ 15 ಕೊನೆಗೆ ನೋಡಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರೆದುರಿಗೆ ಹೋರಾಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಯುದ್ಧ ನಿಮ್ದಲ್ಲ ನಮ್ಮದು ಬಂತು ನೋಡಿ. ಮಲ್ಟಿಟ್ಯೂಡ್ ಫಾರ್ ದ ಬ್ಯಾಟಲ್ ಇಸ್ yours but God's, is not yours but God's. ಯುದ್ಧ ನಿಮ್ದಲ್ಲ, ಅದು ದೇವ್ರದಂತ ಇದೆ. 15 ಕೊನೆಯಲ್ಲಿ ಇರ್ಬೇಕು. ಇಂಗ್ಲಿಷಲ್ಲಿ 15 ಕೊನೆಯಲ್ಲಿದೆ. ಯುದ್ಧವು ನಿಮ್ಮದಲ್ಲ, ದೇವರದೇ. ನೋಡಿದ್ರ? ಸೊ ನೀವು ಹೋಗ್ಬೇಕು ಬೆಟ್ಟಕ್ಕೆ, ಅವರು ಬಂದು ಕೂಡಿ ನಿಂತಿದ್ದಾರೆ, ನೀವು ಬಂದು ನಿಂತ್ಕೊಳ್ಬೇಕು. ಬಟ್ ಯುದ್ಧ ನೀವು ಮಾಡಕ್ಕೆ ಇಳಿಬಾರ್ದು. ಹೋಗಿ ಸುಮ್ಮನೆ ಅಲ್ಲಿ ನಿಂತು, ಅದಕ್ಕೆ 17ರಲ್ಲಿ ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ನೋಡಿ. ಈಗ 17, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ನೋಡಿದ್ರ? ದೇವ್ರು ನಿಮ್ಗೆ ಮಾಡುವ ರಕ್ಷಣೆ ಕಾರ್ಯವನ್ನು, ಈ ಶತ್ರು ಕೈಯಿಂದ ನೀವು ದೇವ್ರನ್ನ ನಂಬಿದ್ದಕ್ಕೆ ದೇವ್ರು ನಿಮ್ಮನ್ನು ಹೆಂಗ್ ಬಿಡಿಸ್ತಾರೆ. ಕಾರಣ ನೀವು ಭವಿಷ್ಯ ಕಾಲದಲ್ಲಿ ಯಾಜಕರಾಗಬೇಕು. ನೀವು ಧರ್ಮಶಾಸ್ತ್ರ ಮಾತು ಕೇಳ್ಕೊಂಡು ನಡೆಯೋರು ನಿಮ್ಮನ್ನು ನಾನು ಬಿಡುಗಡೆ ಮಾಡ್ತೀನಿ. ಯುದ್ಧ ನೀವು ಮಾಡಲ್ಲ, ಕತ್ತಿ ಎಲ್ಲ ನೀವು ಎತ್ತೋದು ಬೇಡ, ಬೇರೆ ಬಂದು ಬೆಟ್ಟದ ಮೇಲೆ ನಿಂತ್ಕೊಳ್ಬೇಕು. ನಾನು ಯುದ್ಧ ಮಾಡ್ತೀನಿ. ಯುದ್ಧ ದೇವ್ರದು. ಏನ್ ಯುದ್ಧ ಐತಂತ ನೋಡಿ ಅಲ್ಲಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರೆದುರಿಗೆ ಹೋರಾಡಿರಿ, ಅವರ ಎದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಸೊ 24 ಬನ್ನಿ. ಈಗ 24 ಯುದ್ಧ ಫುಲ್ ಡೀಟೇಲ್ ಬೇಡಲ್ಲ. 24 ಏನಾಯ್ತು? ಯೆಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ, ನೋಡಿ, ಈಗ ಒಂದ್ ಬೆಟ್ಟದಲ್ಲಿ ಇವ್ರು ನಿಂತಿದ್ದಾರೆ, ಇನ್ನೊಂದಲ್ಲಿ ಅವ್ರು ನಿಂತಿದ್ದಾರೆ ಯುದ್ಧ ಮಾಡಕ್ಕೆ. ಅವರು ಬಂದು ನೋಡಿದ್ರೆ ಇವ್ರು ನಿಂತಿದ್ದಾರೆ, ಇವ್ರು ನೋಡಿದ್ರೆ ಅವರು ನಿಂತಿದ್ದಾರೆ. ಓಕೆ, ಇದು ಹಗಲೊತ್ತು ನಡೀತಾ ಇರೋದು. ಇಬ್ರು ನಿಂತಿರೋದು ನೋಡಿದ್ರಂತೆ. ನೆಕ್ಸ್ಟ್, ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದಿಂದಿಲ್ಲದಿರುವವರು ಯಾರು ಕಾಣಿಸಲಿಲ್ಲ. ನೋಡಿದ್ರ? ಏನ್ ಯುದ್ಧ ಇದು? ಇಲ್ಲಿ ಯಾರು ಸಾಯಿಸಿದ್ದಾರೆ, ಹೆಂಗ್ ಸತ್ತೋದ್ರು, ಏನು ಡೀಟೇಲ್ ಇಲ್ಲ. ಯುದ್ಧಕ್ಕೆ ಬಂದು ಇವರು ನಿಂತಿದ್ದಾರೆ, ಇವರು ಬಂದು ತಯಾರಾಗಿ ನಿಂತಿದ್ದಾರೆ. ಇವ್ರು ನಿಂತಿರೋದು ನೋಡಿದ್ರೆ ಇವ್ರಿಗೆಲ್ಲ ಭಯ ಆಯ್ತು. ಆಗ ಇವ್ರು ದೇವ್ರ ಹತ್ರ ಬಂದು ಕೂಡ್ಕೊಂಡು, ದೇವ್ರೇ ಯುದ್ಧಕ್ಕೆ ಬಂದು ನಿಂತಿದ್ದಾರೆ, ನಮ್ಮನ್ನ ಏನ್ ಮಾಡೋದು, ದೇವ್ರು ಕಾಪಾಡ್ಬೇಕಂತ. ಆಗ ಪ್ರವಾದಿ ಬಂದು ಹೇಳಿದ್ರು, ನೀವು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ನೋಡಿ, ಯುದ್ಧ ನೀವು ಮಾಡಬೇಡಿ, ಯುದ್ಧ ದೇವರದು, ಆದ್ರೆ ನೀವು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ಬೇಕು. ಇವರು ಬಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ನಿಂತಿದ್ದಾರೆ, ಇಲ್ಲೂ ನಿಂತಿದ್ದಾರೆ. ಏನಾಯ್ತು ಗೊತ್ತಿಲ್ಲ, ಒಬ್ರು ನಿಂತಿಲ್ಲ ಅಂತೆ, ಎಲ್ಲ ಸತ್ತು ಬಿದ್ದೋಗ್ಬಿಟ್ರು. ಇದೆಂತ ಯುದ್ಧ? ಈ ಯುದ್ಧ ಎಷ್ಟು ಜನ ಹೇಳ್ತಾರೆ? ನಾನು ಆವಾಗ ಹೇಳಿರೋ 1,85,000 ತುಂಬಾ ಜನ ಹೇಳ್ಬಿಡ್ತಾರೆ. ಈ ಯುದ್ಧ ಎಷ್ಟು ಜನ ಹೇಳ್ತಿದ್ದಾರೆ? ಇದು ಹೆಂಗಿರ್ಬೇಕು ವಿಚಿತ್ರವಾಗಿ? ಇದು ದೂತ ಬಂದು ಸಾಯಿಸಿದ್ರ ಇಲ್ಲ ಹೆಂಗ್ ಸತ್ತೋದ್ರು? ಒಬ್ರು ನಿಂತಿಲ್ಲ ಅಂತೆ. ಅಲ್ಲಿ ನೋಡುವಾಗ ಎಲ್ಲ ನಿಂತಿದ್ರು. ಎಷ್ಟು ಜನ ಅಂತ ಗೊತ್ತಿಲ್ಲ ನಮ್ಗೆ. ಅದರಲ್ಲಿ ಒಬ್ರು ಇಲ್ಲ ಅಂತೆ, ಎಲ್ಲ ಸತ್ತು ಬಿದ್ದೋಗ್ಬಿಟ್ರು. ನಿಂತಿರೋರು, ಯುದ್ಧಕ್ಕೆ ನಿಂತಿರೋರು ಸತ್ತು ಬಿದ್ದೋಗ್ಬಿಟ್ರು. ಸೊ ಈ ತರ ದೇವ್ರು ಇಸ್ರೇಲ್ನು ನಡೆಸ್ಕೊಂಡು ಬಂದ್ರು. ಇದಾಗಿದ್ಮೇಲೆ ನೀವು ತಿರ್ಗಾ ನೋಡುವಾಗ 21 ಯೆಹೋಷಾಫಾತು ತಿರ್ಗಾ ತಪ್ಪು ಮಾಡ್ತಾರೆ. ಆಹಾಬ್ ಮಗನ ಜೊತೆಲಿ ಹೋಗಿ ಸೇರ್ಕೊಳ್ತಾರೆ. ಅಲ್ಲಿ ಏನಾಯ್ತು, ಯೆಹೋಷಾಫಾತ್ ಮಗ ಮತ್ತು ಅವರು ಆಹಾಬ್ ಮಗಳಿಗೆ ಮದುವೆ ಆಯ್ತು. ಅದರಲ್ಲಿ ಅತ್ತಾಲಿಯ ಅಂತ ಇರೋರು, ಅವರು ಇಲ್ಲಿರುವ ಎಲ್ಲ ಮಕ್ಕಳು ಸಾಯಿಸ್ಬಿಟ್ರು, ಅರಸರ ಮಕ್ಕಳನ್ನೆಲ್ಲ. ಒಬ್ಬರು ಮಾತ್ರ ಉಳ್ಕೊಂಡ್ರು. ಯೆಹೋಯಾದ ಅಂತ ಇರುವ ಈ ಯಾಜಕನು ಇವನು ಕಾಪಾಡ್ತಾರೆ ಅಲ್ಲಿ. ಆಮೇಲೆ ನಾವು ನೋಡುವಾಗ 22 ಯೆಹೋಯಾದ 23 ಅಲ್ಲಿ ಇವರೆಲ್ಲ ಸಾಯಿಸೋದಿದೆ. ಅತ್ತಾಲಿ 6 ವರ್ಷ ಆಳ್ವಿಕೆ ಮಾಡಿ, ಹೆನ್ಸು ಒಂದು ರಾಣಿ 2 ಗೋತ್ರವನ್ನು ಆಳ್ವಿಕೆ ಮಾಡಿರೋದಿದೆ ಅಲ್ಲಿ. ಅತ್ತಾಲಿಯ 6 ವರ್ಷ ಆಳ್ವಿಕೆ ಮಾಡಿದ್ರು.
ಆಗ ಈ ಹುಡುಗನಿಗೆ ಬೇರೆ 1 ವಯಸ್ಸಿತ್ತು. ಯೆಹೋಯಾದಂತ ಯಾಜಕನಿಗೆ ಎತ್ಕೊಂಡು ಹೋಗ್ಬಿಟ್ರು ಈ ಹುಡುಗನನ್ನು, 1 ವಯಸ್ಸು ಹುಡುಗನನ್ನು. ಅವನಿಗೆ 7 ವಯಸ್ಸಾಗುವಾಗ, ಅದೇ ನಾವು 23 ನೋಡೋದು, ವಾಪಸ್ ಕರ್ಕೊಂಡು ಬರ್ತಾರೆ ನೋಡಿ. 21:3 ನೋಡಿ. 23:1. 7ನೆಯ ವರ್ಷದಲ್ಲಿ ಯೆಹೋಯಾದನು ಧೈರ್ಯ ತಂದುಕೊಂಡು ಯೆರೋಹಾಮನ ಮಗನಾದ ಅಜರ್ಯ, ಯೆಹೋಹಾನನ ಮಗನಾದ ಇಸ್ಮಾಯೇಲ್, ಓಬೇದನ ಮಗನಾದ ಅಜರ್ಯ, ಆದಾಯನ ಮಗನಾದ ಮಾಸೇಯ, ಜಕ್ರಿಯ ಮಗನಾದ ಎಲಿಷಾಗಾಟ್ ಎಂಬ ಶತಾಧಿಪತಿಗಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ನೋಡಿದ್ರೆ ಯಾರಿಗೆ ಇವ್ರ ಜೊತೆ ಒಡಂಬಡಿಕೆ, ಇವರೆಲ್ಲ ಅತಾಲಿಗೆ ಸೇವೆ ಮಾಡ್ತಾ ಇರೋರು. ಅತಾಲಿ ಈಗ ಯೂದ ಗೋತ್ರಕ್ಕೆ ಅರಸವಾಗಿದ್ದಾರೆ. ಅವ್ರ ಜೊತೆಲಿ ಮಾಡಿಕೊಂಡು ಇವರೆಲ್ಲ ಯೆಹೂದ ಜೊತೆಲಿ ಸೇರ್ಕೊಂಡು ಈ ಯೋಶ್ ಅಂತ ಇರುವ, ಯೋಶಿ ಅಲ್ಲ ಯೋಶ್ ಅಂತ ಇರುವ, ಅದು 24:1 ನೋಡಿ. ಅವ್ನಿಗೆ 7 ವಯಸ್ಸಿರುವಾಗ ಅರಸನಾಗಿ ಮಾಡ್ಬಿಟ್ರು. ಯೆಹೋವಾಷನು ಅರಸನಾದಾಗ 7 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 40 ವರ್ಷ ಆಗಿದ್ದ. ಹಾಗಾದ್ರೆ ನೋಡಿ, ಯೆಹೋಷಾಫಾತ್ ಮಾಡಿರೋ ತಪ್ಪಿಗೆ ಆಹಾಬ್ ವಂಶದಲ್ಲಿರೋ ಮಗಳು ಇಲ್ಲಿ ರಾಣಿ ಆಗ್ಬಿಟ್ರು. ಅರಸರನ್ನೆಲ್ಲ, ದಾವಿದ್ ಮಕ್ಕಳನ್ನೆಲ್ಲ ಸಾಯಿಸಿ ನೋಡಿ, ದಾವಿದ್ ಮಕ್ಕಳನ್ನೆಲ್ಲ ಸಾಯಿಸಿ ಈಗ ಒಂದು ಮಗ ಉಳ್ದಿಲ್ಲ ಅಂದ್ರೆ ಈಗ ನೀವೇ ಹೇಳಿ ಹೆಂಗ್ ದೇವ್ರು ಇಳಿಸೋದು? ಹಾಗಾದ್ರೆ ಏನ್ ನೋಡಿ, ಕಾರಣ ಈ ಅರಸನ ಹೆಸರಿದೆ ವಂಶದಲ್ಲಿ, ಯೆಹೋಷಾಫಾತ್ ಹೆಸರಿದೆ. ಸೊ ಯೆಹೋಷಾಫಾತ್ ವಂಶದ ಈ ಹೆಸರುಗಳು, ಇವರಲ್ಲಿ ಮಕ್ಕಳು ಹುಟ್ಟಬಾರ್ದಂತ ಇವ್ ಯಾಕೆ ಮಾಡಿರ್ತಾರೆ? ಇವ್ರನ್ನೆಲ್ಲ ಸಾಯಿಸ್ಬೇಕಂತ ಯಾರು ಮಾಡಿರ್ತಾರೆ? ಈಗ ಇದಕ್ಕೆ ವಿರುದ್ಧವಾಗಿ ದೇವ್ರು ಕ್ಲಿಯರ್ ಆಗಿ ಒಂದು ಯೆಹೋಯಾದಂತ ಒಂದು ಯಾಜಕನು ಒಂದು ಅರಸನ ಕರ್ಕೊಂಡು ಹೋಗ್ಬಿಟ್ರು, ಒಂದು ಮಗನನ್ನು ಕರ್ಕೊಂಡು ಹೋಗ್ಬಿಟ್ರು, ಒಂದು ಮಗನ. ಆಗ ಅವ್ನು ಚಿಕ್ಕ ಹುಡುಗ, 1 ವಯಸ್ಸಿತ್ತು. ಅವನು 6 ವರ್ಷ ಇವ್ರು ಆಳ್ವಿಕೆ ಮಾಡಿದ್ರು. ಅವ್ರಿಗೆ 7 ವಯಸ್ಸಾಗುವಾಗ ಇವರೆಲ್ಲ ಜನನ ಕೂಡಿಸಿ ನೋಡಿ, ದಾವಿದ್ ಮಗ ಇದು. ಆಗ ದಾವಿದ್ ಮಗನೇ ಕಾರಣ. ಜನರಿಗೆ ಭಯ ಏನು? ದೇವ್ರ ಮೇಲೆ. ದೇವರು ದಾವಿದ್ಗೆ ವಾಗ್ದಾನ ಮಾಡುವಾಗ ದಾವಿದ್ ಮಗನಿಗೆ ಎಷ್ಟು ವಯಸ್ಸಂತ ಯಾರು ನೋಡಲ್ಲ. ಅದು ಹೇಳಿದ್ರು ದೇವ್ರ ಜೊತೆಲಿ ಇರ್ತಾರೆ. ಕಾರಣ ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ಆ ಹುಡುಗನಿಗೆ 7 ವಯಸ್ಸು ಅಂತ ಕೂರಿಸ್ಬಿಟ್ರು. ಆ 7 ವಯಸ್ಸು ಹುಡುಗನಿಗೆ ಏನ್ ಗೊತ್ತು ಆಳ್ವಿಕೆ ಮಾಡಕ್ಕೆ? ಆದ್ರೆ ಜನ ಎಲ್ಲ ಸೇರ್ಕೊಂಡು ಆಳ್ವಿಕೆ ಮಾಡ್ತಾರೆ. ಕಾರಣ ದೇವರು ಆರಿಸ್ಕೊಂಡಿರೋ ಭಕ್ತ ಅದು. ಅದಕ್ಕೆ ಅವನಿಗೆ 7 ವಯಸ್ಸಲ್ಲ, ಅವ್ನು ಕೂರ್ಬೇಕಲ್ಲ ಸಿಂಹಾಸನದಲ್ಲಿ. ಅದಕ್ಕೆ 7 ವಯಸ್ಸಲ್ಲಿ ಬಂದು ಕೂರಿಸಿ ರಾಜ್ಯ ಅವ್ರ ಕೈಗೆ ಕೊಟ್ಬಿಟ್ರು. ಆಮೇಲೆ ಇವರೆಲ್ಲ ಜೊತೆಲಿ ಸೇರ್ಕೊಂಡು ಅವ್ರನ್ನು ನಡೆಸಿರೋದು. ಈ ತರ ಶತ್ರುಗಳು ಬಂದು ದೇವರ ಚಿತ್ತಗೆ ವಿರುದ್ಧವಾಗಿ ಬರುವಾಗ ದೇವರು ಕರೆಕ್ಟಾಗಿ ಇವ್ರಿಗೆ ರಕ್ಷಣೆ ಕೊಟ್ಟು ಕರ್ಕೊಂಡು ಬಂದಿರೋದು. ಈ 14 ಗೋತ್ರ ನಾವು ಈ ವಂಶಗಳು ನೋಡಿದೀವಿ. ಇವ್ರು ಮಾಡೋ ತಪ್ಪುಗಳು, ಈ ತಪ್ಪುಗಳನ್ನು ಸರಿ ಮಾಡಿಸೋದು ಸೈತಾನು. ಬಟ್ ದೇವ್ರ ಹೆಂಗೋ ಪರಿಹಾರ ಮಾಡಿಕೊಂಡು ಅವ್ರ ವಂಶವನ್ನು ತಗೊಳ್ತಾರೆ. ಈ ತರ ನಾವು ಇನ್ನು ಮುಂದಿನ ತರಗತಿಯಲ್ಲಿ ನೋಡ್ಬೇಕಾಗಿರೋದು ಆಹಾಜ್ ಅರಸ. ಅದನ್ನು ತುಂಬಾ ಡೀಟೇಲ್ ಆಗಿ ಆ ಆಹಾಜ್ ಅರಸನಿಗೆ 7:14 ಒಂದು ಮಗು ಹುಟ್ಟಬೇಕು. ಆ ಮಗುಗೆ ಹೆಸರು ಇಮ್ಯಾನ್ಯುಯೇಲು. ಅದು ಆವತ್ತು ನಾವು ಜಸ್ಟ್ ಸಿಂಪಲ್ ಆಗಿ ಒಂದು ವಿಷಯ ಮಾತ್ರ ಹೇಳಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಏನೇನಾಯಿತು, ಯಾಕೆ ಯುದ್ಧಗಳು ಬಂತು, ಯಾಕೆ ಬೇರೆ ಆ ಪ್ರವಾದನೆ ಎಷ್ಟು ದೀರ್ಘಕಾಲಕ್ಕೆ ಇರಬೇಕು, ಇದೆಲ್ಲ ನಾವು ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ನನ್ನನ್ನು ಕೇಳಿರೋ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ನಾನು ದೇವರಿಗೆ ಸ್ತೋತ್ರ ಹೇಳ್ಕೊಂಡು ಮುಗಿಸ್ತೇನೆ.